ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅರುಣ್. ನಾನೊಬ್ಬ ಅಮಲ್ ರೋಗಿ. ದೇವರ ದಯೆ, ಗುಂಪಿನ ಸಹಾಯ, ಹಿರಿಯ ಬಂಧುಗಳ ಅನುಭವ, ಬಲ ಭರವಸೆ ಹಾಗೂ 12 ಹೆಜ್ಜೆಗಳು ಈ ಕಾರ್ಯಕ್ರಮ. ಕುಡಿಯುವಂತಹ ಯಾವ ಯೋಚನೆ ಕೂಡ ಇಲ್ಲ, ಮಾನಸಿಕ ಸೆಳೆತ ಕೂಡ ಇಲ್ಲ ಸ್ನೇಹಿತರೆ. ಸೊ ನಿನ್ನೆ ಒಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಯಿತು. ಅದು ಗೊತ್ತಾಗ್ಲಿಲ್ಲ, ನಂಗೆ ಗೊತ್ತಾಗ್ಲಿಲ್ಲ. ಅದು ಫುಲ್ ನೆಟ್ವರ್ಕ್ ಫಾಲ್ ಆಯ್ತು ನಮ್ಮ ಏರಿಯಾದಲ್ಲಿ. ಆಮೇಲೆ ಒಂದು 10-15-20 ನಿಮಿಷ ಆದ ನಂತರ ಬಂತು. ಸಾಕಷ್ಟು ಪ್ರಯತ್ನ ಪಟ್ವಿ, ಆದ್ರೂ ಕೂಡ ಆಗ್ಲಿಲ್ಲ. ಅದಕ್ಕೆ ಕ್ಷಮೆ ಕೋರ್ತೀನಿ ಗುಂಪಿನಲ್ಲಿ. ಹಾಗೆ ನಾವು ನಿನ್ನೆ 54ನೇ ಪೇಜ್ ಎಂಡಿಗೆ ಮುಗಿಸಿದ್ವಿ. ಅದಾದ ನಂತರ ಅದೇನು ಕಂಟಿನ್ಯೂ ಆಯ್ತು ನನಗೆ ಗೊತ್ತಾಗ್ಲಿಲ್ಲ. ಆದ್ರೂ ಕೂಡ ನಾವು ಅಲ್ಲಿಂದಾನೇ ಪ್ರಾರಂಭ ಮಾಡೋಣ. ನಮ್ಮ ತಪ್ಪುಗಳು ಎಂತವೇ ಆಗಿದ್ರು ಕೂಡ ಅವು ಕ್ಷಮಿಸಲ್ಪಡ್ತಾವು ಅಂತ ಹೇಳಿ ನಾವು ತಿಳ್ಕೊಬೇಕಾಗ್ತೀವಿ. ಯಾವಾಗ ನಾವು ಈ ಕಾರ್ಯಕ್ರಮದ ಈ ಹೆಜ್ಜೆಯನ್ನ ನಮ್ಮ ಆಧ್ಯಾತ್ಮಿಕ ಸಲಹೆಗಾರರೊಂದಿಗೆ ಅಥವಾ ನಮ್ಮ ಮಾರ್ಗದರ್ಶಕರೊಂದಿಗೆ ನಾವು ಯಾವಾಗ ಅಭ್ಯಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ, ಅವಾಗ ನಮ್ಗೆ ಅರ್ಥ ಆಗ್ತದೆ ಸಂಪೂರ್ಣವಾಗಿ ನಾವು ಇನ್ನೊಬ್ಬರನ್ನ ಕ್ಷಮಿಸ್ಬೋದು, ನಮ್ಮನ್ನು ಕೂಡ ಪ್ರತಿಯೊಬ್ಬರು ಕ್ಷಮಿಸ್ತಾರ ಅನ್ನುವಂಥದ್ದು, ಅದು ಸಾಧ್ಯ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಸ್ನೇಹಿತರೆ. ಮುಂದೆ ನಾವು ಇಲ್ಲಿ 55ನೇ ಪೇಜ್ನಿಂದ ಓದ್ಲಿಕ್ಕೆ ಪ್ರಯತ್ನ ಮಾಡೋಣ. ನಾನು ಕೂಡ ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ದಯವಿಟ್ಟು 55ನೇ ಪೇಜ್ ಮೊದಲನೇ ಪ್ಯಾರಾದಿಂದ ಓದ್ಲಿಕ್ಕೆ ಪ್ರಯತ್ನ ಮಾಡಿ ಸರ್, ಪ್ಲೀಸ್. ನಮಸ್ಕಾರ ಬಂಧುಗಳೇ. 12 ಮತ್ತು 12 ಹೆಜ್ಜೆಗಳು, ಪುಟ ಸಂಖ್ಯೆ 55, ಮೊದಲ ಪ್ಯಾರ. ನಾವು ನಮ್ಮ ತಪ್ಪುಗಳನ್ನು ಇನ್ನೊಬ್ಬ ವ್ಯಕ್ತಿಯೊಡನೆ ಒಪ್ಪಿಕೊಳ್ಳುವಾಗ ನಮಗೆ ಸಿಗುವ ಇನ್ನೊಂದು ಲಾಭವೆಂದರೆ ವಿನಮ್ರತೆ. ಎಲ್ಲಿ ಏಳಿಗೆ ಸಾಧಿಸಿದವರಿಗೆ ನಮ್ರತೆಯು ತಾವು ಏನು ಮತ್ತು ಯಾರು ಎಂಬುದನ್ನು ಅರಿತು ಅದರ ಹಿಂದೆ ತಾವು ಏನು ಆಗಬಹುದು ಆಗಲು ಪ್ರಾಮಾಣಿಕ ಪ್ರಯತ್ನ ನಡೆಸಲು ಅತಿ ಸಹಾಯಕವಾಗುತ್ತದೆ. ಆದುದರಿಂದ ವಿನಮ್ರತೆಯತ್ತ ನಮ್ಮ ಪ್ರಥಮ ಕ್ರಿಯಾತ್ಮಕ ಹೆಜ್ಜೆಯು ನಮ್ಮಲ್ಲಿರುವ ದೋಷಗಳನ್ನು ಅರಿತುಕೊಳ್ಳುವುದು ಆಗಿರಬೇಕು. ಯಾವುದೇ ತಪ್ಪು ಆದನೆಂದು ಸರಿಯಾಗಿ ನೋಡದೆ ತಿದ್ದಿಕೊಳ್ಳುವುದು ಅಸಾಧ್ಯ. ಆದರೆ ನಾವು ನೋಡುವುದಕ್ಕಿಂತ ನಮ್ಮನ್ನೇ ನೋಡಿಕೊಂಡೆವು, ಆದರೆ ನೋಡಿದೆವು ಅಷ್ಟೇ. ನಾವೆಲ್ಲರೂ ನೋಡಿದೆವು ನಮ್ಮಲ್ಲಿ ಪ್ರಾಮಾಣಿಕತೆ ಇಲ್ಲದಿರುವುದು, ನಮ್ಮಲ್ಲಿ ಸಹನೆ ಇಲ್ಲದಿರುವುದು. ಹಾಗಾಗಿ ನಾವು ಸ್ವಕನಿಕರಕ್ಕೆ ಒಳಪಟ್ಟೆವು ಅಥವಾ ವೈಯಕ್ತಿಕ ಸಂಭ್ರಮಕ್ಕೊಳಪಟ್ಟೆವು. ಇದು ಅವಮಾನಕಾರಿ ಅನುಭವವಾದರೂ ಆ ಮೂಲಕ ನಮ್ಮಲ್ಲಿ ವಿನಯತೆ ಉಂಟಾಗಲಿಲ್ಲ. ನಮ್ಮ ತಪ್ಪುಗಳು ಹಾಗೇ ಉಳಿದವು. ಅವುಗಳ ಬಗ್ಗೆ ಏನಾದರೂ ಮಾಡುವುದು ಅವಶ್ಯಕವೆನಿಸಿತು. ನಮ್ಮ ಇಚ್ಛೆಯಿಂದಷ್ಟೇ ಅವುಗಳು ಹೋಗಲಾರ ಎಂಬುದನ್ನು ಕಂಡುಕೊಂಡೆವು. ಓಕೆ, ಧನ್ಯವಾದಗಳು ಸರ್. ಇಲ್ಲಿ ನಾವು ನೋಡ್ತಾ ಬಂದೀವಿ 5ನೇ ಹೆಜ್ಜೆಯನ್ನ ಮಾಡೋದ್ರಿಂದಾಗಿ ನಮಗೇನೇನು ದೊರಕ್ತದೆ, ನಮಗೇನು ಸಿಗ್ತದೆ ಅನ್ನುವಂಥದ್ದು. ಮೊದಲನೇದು ನಮ್ಮ ಏಕಾಂಗಿತನ ಮಾಯ ಆಗ್ತದ. ಎರಡನೇದು ಏನಪ್ಪಾ ಅಂತಂದ್ರೆ ನಾವು ಕ್ಷಮಿಸ್ಲಿಕ್ಕೆ ಕಲಿತೀವಿ ಮತ್ತು ನಾವು ಕೂಡ ಕ್ಷಮಿಸಲ್ಪಡ್ತೀವಿ ಅನ್ನುವಂಥದ್ದು ಮೂರನೇದು. ಅದಾದ ನಂತರ ಇಲ್ಲಿ ಇನ್ನೊಂದು ಸಿಗ್ತದ. ಇನ್ನೊಂದು ಲಾಭ ಏನಪ್ಪಾ ಅಂತಂದ್ರೆ ನಮಗೆ ನಮ್ಮ ತಪ್ಪುಗಳನ್ನು ನಾವು ಇನ್ನೊಬ್ಬ ವ್ಯಕ್ತಿಯೊಡನೆ ಅಥವಾ ಇನ್ನೊಬ್ಬ ಮಾನವನೊಂದಿಗೆ ಒಪ್ಪಿಕೊಳ್ಳುವಾಗ ನಮ್ಗೆ ಇನ್ನೊಂದು ಸಿಗುವಂತಹ ಲಾಭ ಏನಪ್ಪಾ ಅಂದ್ರೆ ಅದು 4ನೇದು ವಿನಮ್ರತೆ. 1ನೇದು ಒಂಟಿತನ ಹೋಗ್ತದೆ, 2ನೇದು ಕ್ಷಮಿಸಲ್ಪಡ್ತೀವಿ, 3ನೇದು ನಾವು ಕ್ಷಮಿಸೋದು ಕಲಿತೀವಿ, 4ನೇದು ಇಲ್ಲೊಂದು ವಿನಮ್ರತೆ ಸಿಗ್ತದೆ. ಈ ಹ್ಯುಮಿಲಿಟಿ ಅಂತ ಹೇಳ್ತಾರೆ, ವಿನಮ್ರತೆ ಸಿಗ್ತದೆ. ಅನದರ್ ಡಿವಿಡೆಂಡ್, ಗ್ರೇಟ್ ಡಿವಿಡೆಂಡ್ ಅಂತ ಹೇಳ್ತಾರೆ. ಗ್ರೇಟ್ ಡಿವಿಡೆಂಡ್ ಅಂದ್ರೆ ಒಂದು ಲಾಭ ಇದೆ. ಅದೇನಪ್ಪಾ ಅಂದ್ರೆ ಹ್ಯುಮಿಲಿಟಿ. ಹ್ಯೂಮನ್ ಬೀಯಿಂಗ್ ಈಸ್ ಎ ಹ್ಯುಮಿಲಿಟಿ. ನಾವು ಯಾವಾಗ ಇನ್ನೊಬ್ಬ ಹ್ಯೂಮನ್ ಬೀಯಿಂಗ್ ಜೊತೆ ಅಥವಾ ಮಾನವನ ಜೊತೆ ಇದನ್ನೆಲ್ಲವನ್ನ ಒಪ್ಪಿಕೊಳ್ಳಕ್ಕೆ ರೆಡಿ ಆಗ್ತೀವಿ, ಅಲ್ಲಿ ನಮಗೊಂದು ವಿನಮ್ರತೆ ಸಿಗ್ತದೆ. ಸೊ ಇಲ್ಲಿ ನಾವು ಏನು ಏಳಿಗೆ ಸಾಧಿಸಿದವರಿಗೆ ಅಥವಾ ನಮ್ಮ ಹಿರಿಯ ಬಂಧುಗಳು ಏನು ಇವತ್ತು ಪ್ರಶಾಂತತೆಯ ಜೀವನವನ್ನ ನಡೆಸ್ತಾ ಇದ್ದಾರೆ, ಅವರನ್ನೆಲ್ಲ ನೋಡಿದ ಮ್ಯಾಗ ನಮಗ ನಮ್ರತೆ ಅನ್ನುವಂಥದ್ದು ತಾವು ಏನು ಮತ್ತು ಯಾರು ಎಂಬುದನ್ನು ಅರಿತು ಅದರ ಹಿಂದೆ ಹೋದ್ರೆ ನಾವೇನಾಗ್ತೀವಿ ಅನ್ನುವಂಥದ್ದು ಕಂಡು ಬಂತು ಸ್ನೇಹಿತರೆ. ಇಲ್ಲಿ ನಾವು ಬಂದ ನಂತರ ಎಲ್ಲವೂ ಸಾಧಿಸಿಲ್ಲ. ನಮ್ಮ ಹಿರಿಯ ಬಂಧುಗಳ ಬದುಕನ್ನು ನೋಡಿದಾಗ ಅವರಲ್ಲಿರುವಂತಹ ವಿನಮ್ರತೆ, ಆ ನಮ್ರತೆ, ಆ ಧೈನ್ಯತೆ, ಅವರ ಪ್ರಸನ್ನ ಮುಖಗಳು, ಅವರ ಪ್ರಸನ್ನವಾದ ವಿಚಾರಗಳು, ಪ್ರಶಾಂತ ಮನಸ್ಸು, ಆಮೇಲೆ ಅವರಲ್ಲಿರುವಂತಹ ಒಳ್ಳೆ ಯೋಚನೆಗಳು, ಯಾವಾಗಲೂ ಕ್ರಿಯೇಟಿವ್ ಥಿಂಕಿಂಗ್ ಅಂತ ಹೇಳ್ತೀವಿ ನಾವು,
ರಚನಾತ್ಮಕ ಯೋಚನೆಗಳು, ಪಾಸಿಟಿವ್ ಲೈಫ್ ಸೈನ್ಸ್ ಅಂತ ಹೇಳ್ತೀವಿ ಕೆಲವೊಂದು, ಧನಾತ್ಮಕವಾದ ಈ ಜೀವನದ ಬಗ್ಗೆ ಧನಾತ್ಮಕವಾಗಿರುವಂತಹ ಯೋಚನೆಗಳು, ಇವೆಲ್ಲವನ್ನು ನೋಡಿದಾಗ ಅಥವಾ ಇಲ್ಲಿ ಬಂದ ನಂತರ ಅವರೆಲ್ಲರೂ ಪಡೆದುಕೊಂಡಂಥದ್ದು ಎಲ್ಲವೂ ಇಲ್ಲಿ ಬಂದು ಏಳಿಗೆ ಸಾಧಿಸಿದವರಿಗೆ ನಮ್ರತೆ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ತಾವು ಯಾರು ಮತ್ತು ಏನು ಅನ್ನುವಂಥದ್ದು ಅರಿವು ಬರ್ತದ ಸ್ನೇಹಿತರೆ. ನಾವು ಈ ವಿನಮ್ರತೆ ಹಿಂದೆ ಹೋದ್ರೆ, ನಾವು ಈ 5ನೇ ಹೆಜ್ಜೆಯಿಂದ ಹೋದ್ರೆ ಅಥವಾ ಈ ಕಾರ್ಯಕ್ರಮದಲ್ಲಿ ಹೇಳುವಂತ ಈ ಎಲ್ಲ ಹೆಜ್ಜೆಗಳ ಮುಖಾಂತರ ನಾವು ಹೋದಿವಂದ್ರೆ ನಾವು ಏನಾಗಬಹುದು, ನಮಗೇನೇನ್ ಸಿಗ್ತದ ಅನ್ನುವಂಥದ್ದು ಗೊತ್ತಾಗ್ತದ ನಮ್ಗ. ಇಲ್ಲಿ ಅವ್ರಿಗೆ ಸಿಕ್ಕದ, ಆ ಹಿರಿಯರಿಗೆ ಸಿಕ್ಕದ, ನಮಗೂ ಸಿಗ್ತದ ಇಂಥ ಪ್ರಶಾಂತವಾದ ಬದುಕು ಅನ್ನುವಂಥದ್ದು ಗೊತ್ತಾಗ್ತದ. ಅಲ್ಲಿ ಯಾವುದೇ ತರದ ಪ್ರಶಾಂತತೆ ಇರಲಿಲ್ಲ ಅಂದ್ರೆ ಆ ಹಿರಿಯರಲ್ಲಿ, ನಮಗಿಂತ ಮೊದಲು ಬಂದವರಿಗೆ ಇಲ್ಲಿ ಯಾವುದೇ ಪ್ರಶಾಂತತೆ ಸಿಕ್ಕಿಲ್ಲ, ಒಳ್ಳೆ ಜೀವನ ಸಿಕ್ಕಿಲ್ಲ ಅಂದ್ರೆ ನಾನೇ ಯಾಕೆ ಇಲ್ಲಿ ಕೂಡ್ತೀನಿ ಬಂದು, ನಾನೇ ಯಾಕೆ ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಲ್ವಾ? ಹಿಂಗಾಗಿ ನಾವು ಪ್ರಾಮಾಣಿಕ ಪ್ರಯತ್ನ ನಡೆಸಲು ಇದು ಅತೀ ಸಹಾಯಕ ಆಗ್ತದ. ಈ ಹೆಜ್ಜೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡು. ಆದುದರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ವಿನಮ್ರತೆಯತ್ತ ನಮ್ಮ ಪ್ರಥಮ ಕ್ರಿಯಾತ್ಮಕ ಹೆಜ್ಜೆಯನ್ನ ಹಾಕಿರ್ತೀವಿ. ವಿನಮ್ರತೆಯತ್ತ ನಮ್ಮ ಪ್ರಥಮ, ಅದು ಕ್ರಿಯೇಟಿವ್ ಸ್ಟೆಪ್, ಇದು ಕ್ರಿಯೇಟಿವ್ ಸ್ಟೆಪ್ ಅನ್ನು ಹಾಕ್ತೀವಿ, ಮುಂದುವರಿತೀವಿ, ಮಾಡ್ಬೇಕು ಅನ್ನುವಂಥದ್ದು ಬರ್ತದ. ಅವಾಗ ಏನಾಗ್ತದ, ನಮ್ಮಲ್ಲಿರುವಂತ ದೋಷಗಳನ್ನ ಅರ್ಥಕೊಳ್ಳಲಿಕ್ಕೆ ಆಗಿರ್ತದೆ, ಇದೆಲ್ಲವೂ ಅರ್ಥಕೊಳ್ಳಲಿಕ್ಕೆ ಸಾಧ್ಯ ಆಗ್ತದ. ನಾವು ಏನ್ ಹೆಜ್ಜೆಯನ್ನು ಇಡ್ತೀವಿ ಅದು ಅತ್ಯಂತ ವಿನಮ್ರತೆಯಿಂದ ಈ 5ನೇ ಹೆಜ್ಜೆಯನ್ನು ಮಾಡ್ಲಿಕ್ಕೆ ಒಪ್ಕೊಳ್ತೀವಿ, ಅವಾಗ ನಮ್ಮಲ್ಲಿರುವಂತಹ ದೋಷಗಳನ್ನ ನಾವು ಅರ್ಥಕೊಳ್ಳಕ್ ಆಗ್ತದ. ಇಲ್ಲ ನನ್ನಲ್ಲಿ ಅದೇ ಅಹಂಕಾರ, ಅದೇ ಅಹಮ್ಮು, ಅದೇ ಬಿಮ್ಮು, ಅದೇ ನನ್ನದೇ ಸರಿ ಅನ್ನುವಂತ ವಾದ, ನನ್ನ ಸ್ವಕೇಂದ್ರಿತ ನಡೆ, ನಾನು ಹೇಳಿದ್ದೆ ಸರಿ ಅಂತ ಹೇಳಿ ಹೋದ್ರೆ 5ನೇ ಹೆಜ್ಜೆ ಕೆಲಸ ಮಾಡುದಲ್ಲ. 5ನೇ ಹೆಜ್ಜೆ ಕೆಲಸ ಮಾಡುದಂದ್ರೆ ನನ್ನೊಳಗೆ ನಾನು ಯಾರು ಅನ್ನುವಂಥದ್ದು ಗುರ್ತಾಗಬೇಕಾಗ್ತದೆ, ನನ್ನಲ್ಲಿರುವಂತ ದೋಷಗಳು ಏನು ಅನ್ನುವಂಥದ್ದನ್ನು ಒಪ್ಕೋಬೇಕಾಗಿರ್ತದೆ, ಅದನ್ನ ಅರ್ಥ ಮಾಡ್ಕೋಬೇಕಾಗಿರ್ತದೆ. ಅದಕ್ಕೆ ಅವರು ಅಷ್ಟು ಚಂದ ಬರೀತಾರೆ ಗೊತ್ತಾ, ಅದು ಯಾವುದೇ ತಪ್ಪಿರ್ಲಿ, ಅದೇ ನಂದು ಸರಿಯಾಗಿ ನೋಡದೆ ಇದ್ರೆ ಅದನ್ನ ತಿಳಿದುಕೊಳ್ಳುವುದು ಅಥವಾ ತಿದ್ದಿಕೊಳ್ಳುವುದು ಅಸಾಧ್ಯ ಅಂತ ಹೇಳ್ತಾರೆ. ತಪ್ಪ ಗುರ್ತಿಲ್ಲ, ನಾನು ಯಾರು, ನನ್ನಲ್ಲಿ ಏನಿದೆ ಕೊರತೆ ಅದ ಅನ್ನೋಂಥದ್ದೇ ಗುರ್ತಿಲ್ಲ ಅಂದ್ರೆ ನಾನು ಅದನ್ನ ತಿದ್ದುಕೊಳ್ಳೋದು ಹೆಂಗೆ? ನನ್ನಲ್ಲಿ ಏನು ಕಮ್ಮಿತನ ಇದೆ, ನನ್ನಲ್ಲಿ ಏನು ಕಡಿಮೆತನ ಇದೆ ಅದನ್ನ, ಅಥವಾ ನನ್ನಲ್ಲಿ ಏನು ಡಿಫೆಕ್ಟ್ ಇದೆ ಅದು ನನಗೆ ಗುರ್ತಾಗ್ಲಿಲ್ಲ ಅಂದ್ರೆ ಅದನ್ನ ಸರಿಪಡಿಸೋದು ಹೆಂಗೆ? ಈಗ ನಿನ್ನೆ ಹೋಯ್ತು ನೆಟ್ವರ್ಕ್, ಆ ನೆಟ್ವರ್ಕ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ನನಗೆ ಆಗದೇ ಇದ್ರೆ ಅದನ್ನ ಸರಿಪಡಿಸೋದು ಹೇಗೆ? ನಾನು ಹೊರಗಡೆ ಹೋದೆ, ಸಿಮ್ ಅನ್ನ 2 ಸಲ 3 ಸಲ ಬಂದ್ ಮಾಡಿದೆ, ರಿಸ್ಟಾರ್ಟ್ ಮಾಡಿದೆ, ಮೊಬೈಲ್ ಅನ್ನ 2 ಸಲ ರಿಸ್ಟಾರ್ಟ್ ಮಾಡಿದೆ, 1 ಸಲ ಸ್ವಿಚ್ ಆಫ್ ಮಾಡಿದೆ, ಸಿಮ್ ಅನ್ನ ತೆಗೆದು ಫ್ಲೈಟ್ ಮೋಡಿಗೆ ಹಾಕಿದೆ. ಈ ಎಲ್ಲ ಪ್ರಕ್ರಿಯೆಗಳನ್ನ ಯಾಕೆ ಮಾಡಿದೆ ಅಂತಂದ್ರೆ ಅದ್ರೊಳಗೆ ಏನು ತಪ್ಪಾಗಿದೆ ಅನ್ನುವಂಥದ್ದನ್ನ ಕಂಡು ಹಿಡಿಲಿಕ್ಕೆ ಮಾಡಿದ್ದೆ. ಕೊನೆಗೆ ಅದು ಗುರ್ತಾಯ್ತು, ಎಲ್ಲಾ ಕಡೆನೂ ನೆಟ್ವರ್ಕ್ ಫಾಲ್ ಆಗಿದೆ ಅಂತ ಹೇಳಿದಾಗ ಒಂದಿಷ್ಟು ಸಮಯ ಅದಕ್ಕೆ ಸುಮ್ಮನೆ ಕೊಟ್ಟಿವಿ, ಮೊಬೈಲ್ ಅನ್ನು ಸುಮ್ಮನೆ ಇಟ್ವಿ, ಆಟೋಮೆಟಿಕ್ ಆಗಿ ತಾನೇ ಅದು ಒಂದು 4G ಇಂದ 5G ಕನ್ವರ್ಟ್ ಆಯ್ತು. ಅದೊಂದು ಪ್ರಕ್ರಿಯೆ, ಅಲ್ಲೇನೋ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ, ಅದು ನಮ್ಮ ಕಡೆ 5G ಬರ್ತಿರ್ಲಿಲ್ಲ. ಆದ್ರೆ ಅದನ್ನ ಅಪ್ಗ್ರೇಡ್ ಮಾಡ್ಲಿಕ್ಕೆ ಅವರು ಈ ತೊಂದರೆಯನ್ನ ಕೊಟ್ರು, ಸಡನ್ ಆಗಿ ನೆಟ್ವರ್ಕ್ ಅನ್ನ ಫಾಲ್ ಆಯ್ತು. ಅದೇ 4ರಿಂದ ಈಗ 5ಕ್ಕೆ ಬಂದ್ ಕುಂತೈತಿ, ಅಗದಿ ಫಸ್ಟ್ ಕ್ಲಾಸ್ ನೆಟ್ ಐತಿ. ಅಂದ್ರೆ ಯಾವುದೇ ಒಂದು ಅಪ್ಗ್ರೇಡ್ ಆಗ್ಬೇಕಾದ್ರೆ ನಾವು ಮೇಲಿನ ಸ್ಥಿತಿಗೆ ಹೋಗಬೇಕು ಅಂತಂದ್ರೆ ಒಂದಿಷ್ಟು ಸಮಯ ನಮಗೆ ಕಷ್ಟ ಆಗ್ತದೆ. ಇಲ್ಲಿ ಕೂಡ ಹಂಗೆ ಎಲ್ಲ ಗೊಂದಲಗಳಿಂದ ಮೇಲೆ ಬರಬೇಕು ಅಂತಂದ್ರೆ 5ನೇ ಹೆಜ್ಜೆಯನ್ನ ಮಾಡಬೇಕು. 5ನೇ ಹೆಜ್ಜೆಯನ್ನ ನಾವು ತಿಳ್ಕೋಬೇಕು. ಅಲ್ಲಿ ಹೇಳ್ತಾರ ಅವರು, ನೋ ಡಿಫೆಕ್ಟ್ ಕ್ಯಾನ್ ಬಿ ಕರೆಕ್ಟೆಡ್ ಅನ್ಲೆಸ್ ವಿ ಕ್ಲಿಯರ್ಲಿ ಸಿ ವಾಟ್ ಇಟ್ ಈಸ್. ನೋ ಡಿಫೆಕ್ಟ್ ಕ್ಯಾನ್ ಬಿ ಕರೆಕ್ಟೆಡ್. ಯಾವುದೇ ತಪ್ಪು, ಯಾವುದೇ ದೋಷವನ್ನ ಸರಿಪಡಿಸಕ್ ಯಾವಾಗ ಸಾಧ್ಯ ಆಗ್ತದ ಅಂದ್ರೆ ಅದನ್ನ ಕಂಡು ಹಿಡಿದಾಗ ಆಗ್ತದ. ದೋಷನೇ ಇಲ್ಲ ಅಂತ ಸುಮ್ಮನೆ ಕೂತ್ರೆ ಅದಂಗೆ ಆಗ್ತದ. ಡಯಾಗ್ನೋಸಿಸ್ ಇಂಪಾರ್ಟೆಂಟ್. ಆರೋಗ್ಯ ಸಮಸ್ಯೆ ಬಂದಾಗ ನಾವು ಹೇಳ್ತೀವಿ ಅದನ್ನ ಪತ್ತೆ ಹಚ್ಚುದು, ರೋಗ ನಿರ್ಣಯ ಮಾಡುದು ಪತ್ತೆ ಹಚ್ಚುದು ಅಂತ ಹೇಳ್ತೇವೆ. ರೋಗವನ್ನ ಪತ್ತೆ ಹಚ್ಚಿದಾಗ ಮಾತ್ರ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಅನ್ನು ಕೊಡಕ್ಕಾಗ್ತದೆ. ಹಂಗ ಅವ್ರು ಇಲ್ಲಿ ಹೇಳ್ತಾರ, ನನ್ನಲ್ಲಿರುವಂತ ಡಿಫೆಕ್ಟ್ಗಳೇ ನನಗೆ ಗುರ್ತಾಗ್ಲಿಲ್ಲ, ಅದ ಕರೆಕ್ಟ್ ಮಾಡೋದು ಎಲ್ಲಿಂದ ಬಂತು? ಸೊ ಕ್ಲಿಯರ್ಲಿ ಅದನ್ನ ನಮ್ಗೆ ಆಗುದಿಲ್ಲ, ಮಾಡಕ್ ಆಗುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಚಂದ ಬರೀತಾರೆ, ಯಾವುದೇ ತಪ್ಪು ಅದೇನೆಂದು ಸರಿಯಾಗಿ ನೋಡದೆ ತಿದ್ದಿಕೊಳ್ಳುವುದು ಅಸಾಧ್ಯ. ಈ ಒಂದೇ ಸೆಂಟೆನ್ಸ್ ಅಲ್ಲಿ 5ನೇ ಹೆಜ್ಜೆ ಎಲ್ಲ ಅದ.
ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ನನ್ನಲ್ಲಿರುವಂತ ಕೊರತೆಗಳು, ನನ್ನಲ್ಲಿರುವಂತ ನ್ಯೂನ್ಯತೆಗಳು, ನನ್ನಲ್ಲಿರುವಂತ ದೋಷಪೂರಿತ ಗುಣಗಳು, ನನ್ನ ನಡತೆಗಳು, ನನ್ನ ವರ್ತನೆಗಳು, ಇವೆಲ್ಲವನ್ನ ನಾನು ಸರಿಯಾಗಿ ನೋಡದೆ ಇದ್ರೆ ಅವನು ತಿದ್ದುಕೊಳ್ಳೋದು ಹೆಂಗ? ಅಕ್ಕ ಇದೊಂದೇ ಒಂದು ಸೆಂಟೆನ್ಸ್ ಅಲ್ಲಿ ಎಲ್ಲವನ್ನ ಹೇಳ್ತಾರೆ. ಆದರೆ ನಾವು ನೋಡುವುದಕ್ಕಿಂತ ಹೆಚ್ಚಾಗಿ ನಮ್ಮನ್ನೇ ನಾವು ನೋಡಿಕೊಂಡೆವು ಅಂತ ಬರೀತಾರೆ. ಬಟ್ ವಿ ಶಾಲ್ ಹ್ಯಾವ್ ಟು ಡೂ ಮೋರ್ ದೆನ್ ಸಿ. ಈಗ ಬರೀ ಕೇವಲ ನೋಡುದು, ನನ್ನಲ್ಲಿ ತಪ್ಪದ, ನನ್ನಲ್ಲಿ ಅಂತ ವಿಷಯ ಅದಾವು, ನನ್ನಲ್ಲಿ ಇಂಥ ವಿಷಯ ಅದಾವು, ನನ್ನಲ್ಲಿ ಆ ಕೊರತೆ ಅದಾವು, ನನ್ನಲ್ಲಿ ಈ ಕೊರತೆ ಅದಾವು, ನನ್ನಿಂದ ತಪ್ಪಾಯ್ತು, ನನ್ನಿಂದ ಹಂಗಾಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನೇ ನಾವು ನೋಡ್ಕೊಳ್ತೇವೆ. ಅವರು ಅಂತರಂಗವನ್ನ ನೋಡ್ಕೊಳ್ಳೋದಂತಾರ, ಆತ್ಮವನ್ನ ನೋಡ್ಕೊಳ್ಳೋದಂತಾರ, ಒಳಗಿದ್ದ ಇನ್ನೊಬ್ಬ ಅರುಣನನ್ನ ನೋಡ್ಕೊಳ್ಳೋದಂತಾರೆ. ಆ ಶಬ್ದಕ್ಕೆ ಎಷ್ಟು ಚಂದ ಮೀನಿಂಗ್ ಅದಾವ ಗೊತ್ತಾ ಸ್ನೇಹಿತರೆ? ನಮ್ಮಲ್ಲಿ ನಾವು ನೋಡೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನೇ ನಾವು ನೋಡ್ಕೊಂಡಿವಿ. ನಮಗಲ್ಲಿ ಗುರ್ತಾಗ್ತದೆ ಏನೇನ್ ನೋಡೀವಿ, ನಾವೆಲ್ಲರೂ ನೋಡೀವಿ. ನಮ್ಮಲ್ಲಿ ಪ್ರಾಮಾಣಿಕತೆ ಇಲ್ಲದಿರುವುದು, ನಮ್ಮಲ್ಲಿ ಸಹನೆ ಇಲ್ಲದಿರುವುದು, ನಾವು ಆಗಾಗ ಸ್ವಕನಿಕರಕ್ಕೆ ಒಳಪಡ್ತೀವಿ, ಅಥವಾ ವೈಯಕ್ತಿಕವಾಗಿ ನಮ್ಮಲ್ಲಿ ಒಂದಿಷ್ಟು ಸಂಭ್ರಮವನ್ನ ಪಡ್ತೀವಿ. ಇನ್ನೊಬ್ಬರಿಗೆ ನೋವಾಗ್ತದೆ ಏನು ಅನ್ನುವಂಥದ್ದು ಯೋಚನೆ ಇಲ್ಲದೆ ನಾವು ಸಂಭ್ರಮದಲ್ಲಿ ಇರ್ತೇವೆ. ವೈಯಕ್ತಿಕ ಸಂಭ್ರಮ ಅಂತ ಹೇಳ್ತಾರೆ, ಅಥವಾ ಸ್ವಕನಿಕರಕ್ಕೆ ಒಳಪಡ್ತೀವಿ. ಎಲ್ಲವೂ ಕೂಡ ಅವಮಾನಕಾರಿ ಅನುಭವ ಆದ್ರೂ ಕೂಡ ನಮ್ಗೆ ಆ ಮೂಲಕ ವಿನಯತೆ ಉಂಟಾಗ್ಲಿಲ್ಲ, ವಿನಮ್ರತೆ ಉಂಟಾಗ್ಲಿಲ್ಲ, ವಿನಯತೆ ಬರಲಿಲ್ಲ, ಅಥವಾ ಹ್ಯುಮಿಲಿಟಿ ಬರಲಿಲ್ಲ, ದೈನ್ಯತೆ ಬರಲಿಲ್ಲ. ನಮ್ಮ ತಪ್ಪುಗಳು ಹಂಗ ಉಳಿದಾವು, ನಮ್ಮ ಒಳಗೆ ಆದವು. ಅವುಗಳ ಬಗ್ಗೆ ನಾವು ಇವತ್ತು ಏನಾದ್ರೂ ಮಾಡಬೇಕು ಅನ್ನುವಂಥ ಅವಶ್ಯಕತೆ ನಮಗಿದೆ. ಕೇವಲ ಇಷ್ಟಪಟ್ರೆ ಆಗುದಿಲ್ಲ, ಇಚ್ಛೆ ಪಟ್ರೆ ಆಗುದಿಲ್ಲ. ಇಚ್ಛೆ ಪಟ್ರೆ ಹೋಗುದಿಲ್ಲ. ಹೌದಪ್ಪ, ನಾನೆಲ್ಲವನ್ನ ತೆಗಿಬೇಕು, ನಾನೆಲ್ಲವನ್ನ ಬಿಡಬೇಕು ಅನ್ನಿಸ್ಕೊಳ್ತೀನಿ, ನನಗೆ ಇಷ್ಟ ಇದೆ, ನಾನು ಸರಿಯಾಗಬೇಕು, ನನ್ನಲ್ಲಿರುವಂಥ ನ್ಯೂನ್ಯತೆಗಳನ್ನು ಹೊರಗೆ ಹಾಕಬೇಕು ಅನ್ನುವಂಥದ್ದು ಕೇವಲ ಇಚ್ಛೆ ಪಟ್ರೆ ಆಗುದಿಲ್ಲ. ಅದಕ್ಕೊಂದಿಷ್ಟು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ಇಚ್ಛೆಯಿಂದಷ್ಟೇ ಅವುಗಳು ಹೋಗಲಾರವು ಎಂಬುದನ್ನು ನಾವು ಕಂಡುಕೊಳ್ತೇವೆ. ನಾವು ಮಾಡ್ಲಿಕ್ಕೆ ರೆಡಿ ಆಗ್ಲಿಲ್ಲ ಅಂದ್ರೆ ಇಲ್ಲ. And we soon found that we could not wish or will them away by ourselves. ಕೇವಲ ಇಷ್ಟಪಟ್ರೆ, ವಿಶ್ ಮಾಡಿದ್ರೆ, ಅಥವಾ ನಾವು ಇಚ್ಛೆ ಪಟ್ರೆ ಆಗುದಿಲ್ಲ. ನಮ್ಮಲ್ಲಿ ಅವುಗಳ ಬಗ್ಗೆ ಕೆಲಸ ಮಾಡಬೇಕು ಅಂತ ಹೇಳ್ತಾರ ಅವ್ರು. ಮುಂದೆ ಏನಾಗ್ತದೆ ಓದಿ ಸರ್ ಪ್ಲೀಸ್. ನಮ್ಮಲ್ಲಿ ಹೆಚ್ಚಿನ ಪ್ರಾಮಾಣಿಕತೆ ಮತ್ತು ವಾಸ್ತವಿಕತೆಯ ಅರಿವು ಐದನೇ ಹೆಜ್ಜೆಯ ಕೊಡುಗೆಯಾಗಿರುತ್ತದೆ. ನಾವು ಪರಿಶೀಲನೆ ಮಾಡುವಾಗ ಎಷ್ಟು ಆತ್ಮವಂಚನೆ ಮಾಡುತ್ತಿದ್ದೇವೆನ್ನುವುದರ ಅರಿವು ನಮ್ಮಲ್ಲಿ ಮೂಡಿ ಬರಬಹುದು. ಇದರಿಂದ ನಮಗೆ ದೋಷಪೂರಿತ ಪ್ರತಿಬಿಂಬ ಕಾಣಿಸಿತು. ನಮ್ಮ ಇಡೀ ಜೀವನದಲ್ಲಿ ನಾವು ನಮ್ಮನ್ನೇ ಮರುಗೊಳಿಸದೇ ಆದರೆ ಇವಾಗ ನಾವು ಆತ್ಮವಂಚನೆ ಮಾಡಲಿಕ್ಕಿಲ್ಲ ಎನ್ನುವ ಖಾತರಿ ಏನು? ನಾವು ನಮ್ಮ ತಪ್ಪುಗಳ ಸರಿಯಾದ ಪಟ್ಟಿಯನ್ನು ಮಾಡಿದೆವು ಮತ್ತು ನಮ್ಮಷ್ಟಾದರೂ ಅದನ್ನು ಸರಿಯಾಗಿ ಒಪ್ಪಿಕೊಂಡೆವು ಎನ್ನುವುದರ ಖಚಿತತೆಯಾದರೂ ಏನು? ಇನ್ನು ಸರಿಯಾಗಿ ಒಪ್ಪಿಕೊಂಡೆವು ಎನ್ನುವುದರ ಖಚಿತತೆಯಾದರೂ ಏನು? ಇನ್ನು ನಾವು ಹೆದರಿಕೆಯ ಹಿಡಿತದಲ್ಲಿರುವುದರಿಂದ, ಸ್ವತಃದ ಮೇಲೆ ಕನಿಕರಗೊಳ್ಳುತ್ತಿರುವುದರಿಂದ, ನೋವಿನ ಭಾವನೆಯಿಂದ ಇರುವುದರಿಂದ ನಾವು ನಮ್ಮನ್ನೇ ಸರಿಯಾಗಿ ಮೌಲ್ಯಮಾಪನ ಮಾಡದೆ ಇದ್ದಿರಬಹುದು. ಅತಿಯಾದ ಅಪರಾಧಿ ಭಾವನೆ ಮತ್ತು ಪಶ್ಚಾತ್ತಾಪದಿಂದ ನಾವು ನಮ್ಮ ತಪ್ಪುಗಳನ್ನು ನಾಟಕೀಯವಾಗಿ ಹಿಗ್ಗಿಸಿರಬಹುದು. ನಮ್ಮ ಕೋಪ ಮತ್ತು ನೊಂದ ಅಭಿಮಾನದ ಹೊಗೆಯ ಹಿಂದೆ ನಾವು ನಮ್ಮ ಕೊರತೆಗಳನ್ನು ಅಡಗಿಸಿಟ್ಟು ಅವುಗಳನ್ನು ಇತರರ ಮೇಲೆ ಏರಿ ದೂಷಿಸಿರಬಹುದು. ನಾವಿನ್ನೂ ನೋಡಿರದಂತಹ ಸಣ್ಣ ದೊಡ್ಡ ಹಲವಾರು ದೋಷಗಳು ನಮ್ಮಲ್ಲಿ ಇನ್ನೂ ಅಡಗಿಕೊಂಡಿರಬಹುದು. ಓಕೆ, ಇಲ್ಲಿ ಬರ್ತದೆ ಇನ್ನೊಂದು ಏನು ಸಿಗ್ತದ ಅಂತಂದ್ರೆ, ಇಲ್ಲೊಂದು ನಮಗೆ ಏನು ಲಾಭ ಅಥವಾ ಏನು ಒಂದು ಸ್ಪಷ್ಟತೆ ಸಿಗ್ತದ ಐದನೇ ಹೆಜ್ಜೆ ಮಾಡೋದ್ರಿಂದ ಅಂದ್ರೆ ಅದನ್ನ ಪ್ರಾಮಾಣಿಕತೆ ಅಂತ ಹೇಳ್ತೀವಿ. ಮೋರ್ ರಿಯಲಿಸಮ್ ಮತ್ತು ವಾಸ್ತವಿಕತೆ, ಹಾನೆಸ್ಟ್ಲಿ. ವಾಸ್ತವಿಕತೆ ಮತ್ತ ಪ್ರಾಮಾಣಿಕತೆ ನಮಗ ಇಲ್ಲಿ ಐದನೇ ಹೆಜ್ಜೆಯ ಕೊಡುಗೆ ಆಗಿರ್ತದೆ. ಇದು ಇನ್ನೊಂದು ಕೊಡುಗೆ.
ಏಕಾಂಗಿತನ ಹೋಗುವುದು, ಕ್ಷಮಿಸುವುದು, ಕ್ಷಮಿಸಲ್ಪಡುವುದು, ವಿನಮ್ರತೆ, ಅದಾದ ನಂತರ ಪ್ರಾಮಾಣಿಕತೆ ಮತ್ತು ವಾಸ್ತವ ಸ್ಥಿತಿ, ವಾಸ್ತವಿಕತೆಯ ಅರಿವು ನಮ್ಗೆ 5ನೇ ಮೆಟ್ಟಿಲಿನ ಒಂದು ಕೊಡುಗೆ ಆಗಿರ್ತದೆ ಅಂತ ಹೇಳ್ತಾರೆ ಅವ್ರು. ದ ಗ್ರೇಟ್ ಗೇನ್ಸ್ ಅಂತ ಹೇಳ್ತಾರಲ್ಲಿ. ಇವೆಲ್ಲವೂ 5ನೇ ಹೆಜ್ಜೆಯಿಂದ ನಮಗೆ ಸಿಗ್ತದ, ಪ್ರಾಮಾಣಿಕತೆ ಮತ್ತು ವಾಸ್ತವಿಕತೆ. ಏನು ಇದ್ದ ಪರಿಸ್ಥಿತಿ ಅದ ಅದು ನಮಗನ್ನಿಸ್ತದ. ನಾವು ಪರಿಶೀಲನೆ ಮಾಡುವಾಗ ನಾವು ಎಷ್ಟು ಆತ್ಮವಂಚನೆ ಮಾಡುತ್ತಿದ್ದೇವೆ ಅನ್ನೋದ್ರ ಅರಿವು ನಮಗೆ ಮೂಡ್ತದ. ನಮ್ಮಲ್ಲಿ ಮೂಡಿರಬಹುದು, ಇಲ್ಲ ಅಂತಲ್ಲ. ಯಾವಾಗ 4ನೇ ಹೆಜ್ಜೆಯನ್ನು ಬಿಡ್ತೀವಿ ನಮ್ಗೆ ಗುರ್ತಾಕೈತಿ ನಾವು ಏನು ಮಾಡಿದ್ದೀವಿ ಅನ್ನುವಂಥದ್ದು ನಮ್ಗೆ ಗುರ್ತಾಕೈತಿ. ಯಾವ ರೀತಿಯ ವಂಚನೆಯನ್ನು ನಾವು ನಮ್ಮಷ್ಟಕ್ಕೆ ನಾವೇ ಮಾಡ್ಕೊಂಡಿವಿ ಅನ್ನುವಂಥದ್ದು ನಮ್ಗೆ ಗುರ್ತಾಕತಿ. ಇದನ್ನು ಬರೆಯೋದ್ರಿಂದಾಗಿ ನಮ್ಗೆ ನಮ್ಮಲ್ಲಿರುವಂತ ನಮ್ಮ ಪ್ರತಿಬಿಂಬ ಕಾಣಿಸ್ತದ, ನಮ್ಮ ರಿಫ್ಲೆಕ್ಷನ್, ನನ್ನದೇ ಆದಂತ ಒಂದು ಪ್ರತಿಬಿಂಬ, ನನ್ನದೇ ಆದಂತ ಒಂದು ಪ್ರತಿಫಲನ ನನಗೆ ಮೂಡ್ತದ, ನಾನು ಎಂತಹ ಮನುಷ್ಯ ಅನ್ನುವಂಥದ್ದು. ಬರೀ ಮುಂದಾಗನೇ ಗುರ್ತಾಕತ್ತೆ ನನ್ನಷ್ಟಕ್ಕೆ ನಾನು ಎಷ್ಟು ಆತ್ಮವಂಚನೆಯನ್ನ ಮಾಡ್ಕೊಂಡಿದ್ದೀನಿ ಅನ್ನುವಂಥದ್ದು. ಹೇಳ್ತಾರ ಅವರಲ್ಲಿ, ಆಸ್ ವಿ ಟುಕ್ ಇನ್ವೆಂಟರಿ, ನಾವು ಯಾವಾಗ ಈ ನೈತಿಕತೆಯ ಪಟ್ಟಿಯನ್ನು ನಾವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ, ನಾವು ಪ್ರಾರಂಭಗೊಳ್ತೇವೆ. ಸಸ್ಪೆಕ್ಟ್ ಅಂತ ಹೇಳ್ತಾರೆ, ವಿ ಬಿಗನ್ ಟು ಸಸ್ಪೆಕ್ಟ್ ಹೌ ಮಚ್ ಟ್ರಬಲ್ ಸೆಲ್ಫ್ ಡೆಲ್ಯೂಷನ್ ಹ್ಯಾಸ್ ಬಿನ್ ಕಾಸಿಂಗ್. ನಮ್ಮದೇ ಆದಂಥ ನಮ್ಮ ಆತ್ಮವಂಚನೆಯನ್ನು ನಾವು ಎಷ್ಟು ಮಾಡಿದೀವಿ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದ. ನಮ್ಮ ಇಡೀ ಜೀವನದಲ್ಲಿ ನಾವು ನಮ್ಮನ್ನ ನಾವೇ ಮೂರ್ಖರನ್ನಾಗಿ ಮಾಡಿಸ್ಕೊಂಡಿವಿ, ಮರಳುಗೊಳಿಸಿದೇವೆ ಆದರೆ ಅಂತ ಬೈತಾರಲ್ಲ, ಅಲ್ಲಿ ನಮ್ಮನ್ನ ನಾವು ಮೂರ್ಖರನ್ನಾಗಿ ಮಾಡ್ತೀವಿ. ಫೂಲ್ಡ್ ಅವರ್ ಸೆಲ್ಫ್ ಅಂತ ಫೂಲ್ ಮಾಡಿವಿ, ಮೂರ್ಖರನ್ನಾಗಿ ಮಾಡಿವಿ. ಇಷ್ಟೆಲ್ಲಾ ಮಾಡಿದಂಥವ್ರು ನಾವು ಈಗ ಆತ್ಮವಂಚನೆ ಮಾಡ್ಲಿಕ್ಕಿಲ್ಲ ಅನ್ನುವಂಥ ಖಾತ್ರಿ ಏನು? ಬರ್ದೀವಿ, ನಮ್ಮಷ್ಟಕ್ಕೆ ನಾವು ಬರ್ದೀವಿ, ಅದನ್ನ ಒಪ್ಪಿಕೊಂಡಿವಿ, ಆಯ್ತು. ಇನ್ನೊಬ್ಬರು ಮುಂದೆ ಅದನ್ನ ಹೇಳೋದು ಯಾಕೆ ಬೇಕು? ಎಲ್ಲವೂ ಮಾಡಿಯಪ್ಪ ಸರಿ, ಆದ್ರೆ ಇಡೀ ಬದುಕನ್ನ ನಾವು ಮೂರ್ಖರನ್ನಾಗೆ ಮಾಡ್ಕೊಂಡು ಬಂದೀವಿ. ನಮ್ಮಷ್ಟಕ್ಕೆ ನಾವು ನಮ್ಮ ಮನಸ್ಸನ್ನ ನಾವು ಮೂರ್ಖವನ್ನಾಗಿಸೀವಿ, ಮರಳುಗೊಳಿಸೀವಿ. ಆದ್ರೆ ಈಗ ಇನ್ನೂ ಆತ್ಮವಂಚನೆ ಮಾಡ್ಲಿಕ್ಕಿಲ್ಲ ಅನ್ನುವಂಥದ್ದು ಖಾತ್ರಿ ಏನು ನಮಗೆ? ನಮ್ಮ ತಪ್ಪುಗಳು ಸರಿಯಾದ ಪಟ್ಟಿ ಮಾಡ್ತೀವಿ, ಅವುಗಳನ್ನ ನಮ್ಮಷ್ಟಕ್ಕಾದ್ರೂ ನಾವು ಸರಿಯಾಗಿ, ಹೌದು ನನ್ನಲ್ಲಿ ಕೊರತೆಗಳಿದಾವು, ನನ್ನಲ್ಲಿ ನ್ಯೂನ್ಯತೆಗಳಿದಾವು, ನನ್ನಲ್ಲಿ ಗುಣದೋಷಗಳದಾವು, ನನ್ನಿಂದ ತಪ್ಪಾಗಿವೆ ಅಂತ ಒಪ್ಪಿಕೊಳ್ತೀವಿ. ಆದ್ರೆ ಒಪ್ಪಿಕೊಂಡಿವಿ ಅನ್ನೋದಕ್ಕರ ಖಚಿತತೆ ಏನು? ಇನ್ನೂ ಸರಿಯಾಗಿ ಒಪ್ಪಿಕೊಂಡಿವೆ ಅನ್ನುವುದರ ಖಚಿತತೆ ಏನು? ಗ್ಯಾರಂಟಿ ಏನು? ನಮ್ಮಷ್ಟಕ್ಕೆ ನಾವು ಒಪ್ಕೊಂಡಿವಿ ಅಂತ ಹೇಳ್ಕೋಬಹುದು, ಆದ್ರೆ ಅದ್ರ ಗ್ಯಾರಂಟಿ ಏನು? ಇನ್ನೂ ಹೆದರಿಕೆ ಹಿಡಿತದಲ್ಲಿರುವುದರಿಂದ ನಮ್ಗಿನ್ನೂ ಕೂಡ ಒಳಗಡೆ ಭಯ ಇದೆ. we were still bothered by fear. ಇವೆಲ್ಲವನ್ನ ಹೇಳಿಬಿಟ್ರೆ ಏನಾಗ್ತದ, ಇವೆಲ್ಲವನ್ನ ಹೊರಗೆ ಹಾಕಿಬಿಟ್ರೆ ಏನಾಗ್ತದ ಅನ್ನುವಂತ ಹೆದರಿಕೆಯಲ್ಲದ ನಾವು. ಅದರ ಜೊತೆಗೆ ನಾವು ಇನ್ನೂ ಕೂಡ ಸೆಲ್ಫ್ ಸಿಟಿ, ನಾವು ಇನ್ನೂ ಕೂಡ ಸ್ವತಃ ನಮ್ಮ ಮೇಲೆ ನಾವು ಕನಿಕರಗೊಳ್ತೀವಿ, ಸ್ವ ಅನುಕಂಪ ಇದೆ, ನಮಗ ನೋವಿನ ಭಾವನೆ ಇದೆ. ಹಿಂಗಾಗಿ ನಾವು ನಮ್ಮಷ್ಟಕ್ಕೆ ನಾವು ಸರಿಯಾಗಿ ಮೌಲ್ಯಮಾಪನೆ ಮಾಡದೇ ಇದ್ದಿರಬಹುದು, ಮೌಲ್ಯಮಾಪನೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಕೆಲವೊಮ್ಮೆ ನಾವು ಮಾಡಿದ ತಪ್ಪಲ್ಲ, ಅವ್ರು ಮಾಡಿದ ತಪ್ಪು, ಹಂಗಾಗಿ ಅದರಲ್ಲಿ ನಂದೇನು ತಪ್ಪಿಲ್ಲ, ನಾನು ನೋವಿಸಲ್ಪಟ್ಟವನು ಅಂತ ಹೇಳಿ ನಮ್ಮಷ್ಟಕ್ಕೆ ನಾವು ಅನ್ಕೋಬಹುದು. ಹಂಗಾಗಿ ಅವ್ರು ಹೇಳ್ತಾರ, ನೋವಿನ ಭಾವನೆ ಸಾಕಷ್ಟು ನಮ್ಮಲ್ಲಿ ಇರುವುದರಿಂದ ನಾವು ನಮ್ಮನ್ನ ಸರಿಯಾಗಿ ಮೌಲ್ಯಮಾಪನ ಮಾಡದೇ ಇದ್ದಿರಬಹುದು. ಅದರ ಜೊತೆಗೆ ಅತಿಯಾದ ಅಪರಾಧಿ ಭಾವನೆ ಮತ್ತು ಪಶ್ಚಾತ್ತಾಪದಿಂದ ನಾವು ನಮ್ಮ ತಪ್ಪುಗಳನ್ನು ಇದ್ದ ಮಟ್ಟಿಗಿರುವಂತ ಅಥವಾ ಇರುವಂತ ಮಟ್ಟಿಗಿನ ತಪ್ಪುಗಳನ್ನ ಇನ್ನಷ್ಟು ವಿಸ್ತಾರ ಮಾಡಿ ಹೇಳಿರಬಹುದು, ನಾಟಕೀಯವಾಗಿ ಅವನ್ನ ಹಿಗ್ಗಿಸಿರಬಹುದು.
ಮಾಡಿದ್ದು ಸ್ವಲ್ಪ ಇರ್ತದ, ಅದನ್ನ ಇನ್ನೊಬ್ಬರ ಮುಂದೆ ಕನಿಕರ ಪಡಿಸ್ಲಿಕ್ಕೆ ಅಥವಾ ಇನ್ನೊಬ್ಬರ ಮುಂದೆ ಶೋ ಅಪ್ ಮಾಡ್ಲಿಕ್ಕೆ ಅಥವಾ ಇನ್ನೊಬ್ಬರ ಮುಂದೆ ಅಯ್ಯೋ ಪಾಪ ಎಷ್ಟೆಲ್ಲಾ ತೊಂದರೆ ಅನುಭವಿಸಿದ ನೀವು ಅಂತ ಹೇಳಿ ಅನಿಸ್ಕೊಳ್ಳಿಕ್ಕೆ ಅದನ್ನ ಹಿಗ್ಗಿಸಿ ಹಿಗ್ಗಿಸಿ ಹೇಳಿರ್ಬೋದು. ಸರ್ ಇದು ಕಾಲ್ ಬರ್ತಾನೆ ಇದೆ, ಯಾರ್ದು ಕ್ರೆಡಿಟ್ ಕಾಲ್. ಓಕೆ, ಇಂಥ ಸಮಯದಲ್ಲಿ ಕ್ರೆಡಿಟ್ ಕೊಡ್ಲಿಕ್ಕೆ ಓಕೆ. ಸರಿಯಾಗಿ ನಾಟಕೀಯವಾಗಿ ನಮ್ಮ ತಪ್ಪುಗಳನ್ನು ನಾವು ಹಿಗ್ಗಿಸಿರ್ಬೋದು. ನಮ್ಮಲ್ಲಿರುವಂತಹ ಕೋಪ, ನಮ್ಮನ್ನಿರುವಂತಹ ನಾವು ನೊಂದಂತ ನಮ್ಮ ಅಭಿಮಾನದ ಬಗೆ ಹಿಂದೆ ಕೆಲವೊಂದಿಷ್ಟು ಕೊರತೆಗಳನ್ನ ನಾವು ಅಡಗಿಸಿಟ್ಟು ಅವುಗಳನ್ನ ಇತರರ ಮೇಲೆ ಹಾಕಿ ನಾವು ದೂಷಿಸಿರಬಹುದು. ನಮ್ಮಲ್ಲಿ ಸಾಕಷ್ಟು ಅದಲ್ಲ, ನಾನು ನನ್ನದು ಅನ್ನುವಂಥದ್ದು ಅಭಿಮಾನ ಅದ, ನನ್ನಲ್ಲಿ ಸಾಕಷ್ಟು ಕೋಪ ಅದ, ನನ್ನದೇ ಆದಂತಹ ಅಭಿಮಾನ ಅದ. ಈ ಎಲ್ಲ ಅಭಿಮಾನದ ಅಥವಾ ಅಭಿಮಾನದ ಹೊಗೆ ಹಿಂದೆ ನಮ್ಮ ಏನು ಡಿಫೆಕ್ಟ್ಸ್ಗಳದಾವು ಅವುಗಳೆಲ್ಲವನ್ನ ಬಚ್ಚಿಟ್ಟು ನನ್ನ ಎಲ್ಲ ತಪ್ಪುಗಳು ಇತರರಿಂದಾಗಿ ಆಗಿದ್ದು ಅನ್ನುವಂಥದ್ದನ್ನ ಹೇಳುದು. ನಾನು ಏನೇ ಮಾಡಿದ್ರು ಅದಕ್ಕೆಲ್ಲವೂ ಕಾರಣ ಮತ್ತೊಬ್ಬರು ಅನ್ನುವಂಥದ್ದು ಇತರರ ಮೇಲೆ ಅದನ್ನು ಹೇರಿ ಅವರನ್ನ ದೂಷಿಸೋದು. ಹೀಗಾಗಿ ಹೇಳ್ತಾರವರು, ನಾವು ನೋಡಿರದಂತಹ ಸಣ್ಣ ದೊಡ್ಡ ಹಲವಾರು ದೋಷಗಳು ಇನ್ನೂ ಕೂಡ ನಮ್ಮಲ್ಲಿ ಅಡಗಿರಬಹುದು. ನಾವು ಎಷ್ಟೇ ಪ್ರಯತ್ನ ಪಟ್ಟು, ಎಷ್ಟೇ ಬೆಳಕನ್ನ ಚೆಲ್ಲಿ, ಎಷ್ಟೇ ಹುಡುಕಾಡ್ತಾ ಬರೆದ್ರು ಕೂಡ ಕೆಲವೊಂದಿಷ್ಟು ಇನ್ನೂ ನಮ್ಮಲ್ಲಿ ಉಳಿಬಹುದು. ಉಳಿತಾವ್, ಇಲ್ಲ ನಂಗೆ ಉಳಿತಾವ್. ಕೆಲವೊಂದಿಷ್ಟು ಅಡಿಗೆ ಹೋಗ್ತಾವು, ಕೆಲವೊಂದಿಷ್ಟು ಮರೆತು ಹೋಗ್ತಾವು, ಕೆಲವೊಂದಿಷ್ಟನ್ನ ಬೇಕಂತ ನಾವು ಮರಿಬೇಕಂತ ಪ್ರಯತ್ನ ಮಾಡ್ತೀವಿ, ಕೆಲವೊಂದಿಷ್ಟನ್ನ ಅಲ್ಲೇ ಮುಚ್ಚಿ ಹೊರಗೆ ಬರ್ಲೇಬಾರ್ದು ಅನ್ನುವಂಥದ್ದನ್ನ ಮಾಡ್ತೀವಿ. ಹಂಗಾಗಿ ಮುಂದೇನಾಗ್ತದೆ, ಯಾಕಿದೆಲ್ಲವನ್ನ ಮಾಡ್ಬೇಕನ್ನುವಂಥದ್ದು ಮುಂದೆ ಬರ್ತದೆ. ದಯವಿಟ್ಟು ಓದಿ ಸರ್ ಪ್ಲೀಸ್. ಹಾಗಾಗಿ ತನ್ನಷ್ಟಕ್ಕೆ ಆತ್ಮಶೋಧನೆ ಮಾಡಿದ್ದು ನಮ್ಮ ದೋಷಗಳನ್ನು ತಮ್ಮಷ್ಟಕ್ಕೆ ಸ್ವೀಕರಿಸುವುದು ಎಳ್ಳಷ್ಟು ಸಾಕಾಗುವುದಿಲ್ಲ. ನಾವು ನಮ್ಮ ಬಗೆಗಿನ ಸಂಪೂರ್ಣ ಸತ್ಯವನ್ನು ನೋಡಬೇಕಾದರೆ ನಮಗೆ ಹೊರಗಿನ ಸಹಾಯ ಅಗತ್ಯವಿದೆ. ದೇವರ ಸಹಾಯ ಮತ್ತು ಇನ್ನೊಬ್ಬ ವ್ಯಕ್ತಿಯ ಸಹಾಯ ನಾವು ನಮ್ಮ ಬಗ್ಗೆ ಏನನ್ನೂ ಅಡಗಿಸದೆ ಚರ್ಚಿಸಿ ಇತರರ ಅಭಿಪ್ರಾಯ ಮತ್ತು ಸೂಚನೆಗಳನ್ನು ಸ್ವೀಕರಿಸಲು ತಯಾರಿದ್ದಾಗ ಮಾತ್ರ ಸರಿಯಾದ ಚಿಂತನೆಯ ಮತ್ತು ಪ್ರಾಮಾಣಿಕತೆಯ ಹಾಗೂ ನಿಜವಾದ ವಿನಮ್ರತೆಯ ಹಾದಿಯಲ್ಲಿ ನಡೆಯಲು ಪ್ರಾರಂಭಿಸುತ್ತೇವೆ. ಒಂದು ನಿಮಿಷ. ಸಮಸ್ಯೆ, ಯಾವುದೋ ಒಂದು ಕಾಲ್ ಬರ್ತಾ ಇದೆ. ಓಕೆ, ಯಾವುದೋ ಒಂದು ಕಾಲ್ ಬರ್ತಾ ಇದೆ. ಆಯ್ತು, ಏನ್ ತೊಂದ್ರೆ ಇಲ್ಲ. ಅದು ಕಾಡ್ತಾವ, ಹಂಗ್ ಕಾಡ್ಬೇಕು. ಸಹನೆ ಬೇಕು, ನಮಗೂ ಸಹನೆ ಇರಬೇಕು. ಅವು ಕಾಡ್ತಾ ಇದೇ ಟೈಮ್, ಅದು ಕೂಡ ಕಂಪನಿ ಕಾಲ್. ಓಕೆ, ಹೀಗಾಗಿ ಅವ್ರು ಹೇಳ್ತಾರೆ ಏನಂತಂದ್ರೆ, ನಮ್ಮಷ್ಟಕ್ಕೆ ನಾವು ಆತ್ಮಶೋಧನೆ ಮಾಡಿದ್ದು ನಮಗಿಲ್ಲಿ ಸಾಕಾಗುವುದಿಲ್ಲ ಅಂತ ಹೇಳ್ತಾರೆ. ಅವುಗಳನ್ನ ನಮ್ಮಷ್ಟಕ್ಕೆ ನಾವು ಸ್ವೀಕರಿಸೋದು ಕೂಡ ನಮ್ಗೆ ಸಾಕಾಗೋದಿಲ್ಲ, ಎಲ್ಲಷ್ಟು ಸಾಕಾಗೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ಬಗೆಗಿನ ಸಂಪೂರ್ಣ ಸತ್ಯವನ್ನ ನೋಡ್ಬೇಕಾದ್ರೆ ನಾವು ಹೊರಗಿನ ಸಹಾಯದ ಅಗತ್ಯವಿದೆ. ದೇವರ ಸಹಾಯ ಮತ್ತು ಇನ್ನೊಬ್ಬ ವ್ಯಕ್ತಿಯ ಸಹಾಯ. ನಾವು ನಮ್ಮ ಬಗ್ಗೆ ಏನನ್ನೂ ಯಾವುದನ್ನು ಮುಚ್ಚಿಡದೆ, ಅಡಗಿಸಿಡದೆ ಅವುಗಳನ್ನ ನಾವು ಚರ್ಚಿಸಿ ಇತರರ ಅಥವಾ ನಾವು ಯಾರ ಜೊತೆ ಚರ್ಚಿಸ್ತೀವಿ, ಯಾರ ಜೊತೆ ವಿವರಣೆ ಕೊಡ್ತೇವೆ, ಅವರ ಅಭಿಪ್ರಾಯಗಳನ್ನ ಮತ್ತು ಸೂಚನೆಗಳನ್ನ ಸ್ವೀಕರಿಸಲಿಕ್ಕೆ ನಾವು ತಯಾರಿದ್ದಾಗ ಮಾತ್ರ ಸರಿಯಾದ ಚಿಂತನೆ ಮತ್ತು ಪ್ರಾಮಾಣಿಕತೆ ಹಾಗೂ ನಿಜವಾದ ವಿನಮ್ರತೆ ಹಾದಿಯಲ್ಲಿ ನಾವು ನಡಿಲಿಕ್ಕೆ ಪ್ರಾರಂಭ ಮಾಡ್ತೀವಿ. Self-appraisal and admission of our defect based upon that alone would not be nearly enough ಅಂತ ಹೇಳ್ತಾರೆ. ನಮ್ಮಷ್ಟಕ್ಕೆ ನಾವು ಇವುಗಳನ್ನು ಒಪ್ಕೊಳ್ಳೋದು, ನಮ್ಮಷ್ಟಕ್ಕೆ ನಾವು ಇದನ್ನ ಸ್ವೀಕಾರ ಮಾಡೋದು, ಒಪ್ಕೊಳ್ಳಕ್ ಆಗುದಿಲ್ಲ.
ನೋಡ್ರಿ ಎಷ್ಟು ಸಲ ಅದನ್ನ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೀನಿ, ಆದ್ರೂ ಕೂಡ ಅದು ಇರಿಟೇಟ್ ಮಾಡಕತ್ತೈತೆ. 5ನೇ ಸಲ 4ನೇ ಸಲ ಕಾಲ್ ಬರ್ತದೆ, ಏನ್ ಮಾಡೋದು? ಅದು ಕ್ರೆಡಿಟ್ ಕಾರ್ಡ್, ಕಂಪನಿ ಕಾರ್ಡ್. ಓಕೆ, ಸೊ ನಮ್ಮಷ್ಟಕ್ಕೆ ನಾವು ಏನು ಈ ದ್ವೇಷಗಳನ್ನ, ಈ ಆತ್ಮಶೋಧನೆ ಮಾಡಿದ್ದು ಸಾಕಾಗುದಿಲ್ಲ. ಅವೆಲ್ಲವನ್ನ ಸತ್ಯವನ್ನ, ನಮ್ಮಲ್ಲಿರುವಂತ, ನಮ್ಮ ಬಗ್ಗೆ ಇರುವಂತ ನಮ್ಮ ಎಲ್ಲ ಸತ್ಯವನ್ನ ನೋಡ್ಬೇಕಾದ್ರೆ ನಮಗ್ ಹೊರಗಿನವರ ಸಹಾಯದ ಅಗತ್ಯ ಇದೆ, ದೇವರ ಸಹಾಯ ಅಗತ್ಯ ಇದೆ, ಇನ್ನೊಬ್ಬ ಮಾನವನ ಸಹಾಯ ಅಗತ್ಯ ಇದೆ. ನಮ್ಮ ಬಗ್ಗೆ ಯಾವುದನ್ನು ಮುಚ್ಚಿಡದೆ, ಬಚ್ಚಿಡದೆ, ಯಾವುದೇ ತರಹದ ಒಂದಿಷ್ಟು ಮರುಮಾಚದೆ ಅವುಗಳನ್ನ ಎಲ್ಲವನ್ನ ಚರ್ಚಿಸಿ ಅವರ ಅಭಿಪ್ರಾಯಗಳನ್ನ ಪಡೆದು ಅದ್ರ ಜೊತೆಗೆ ಅವರು ಕೊಟ್ಟಂತ ಕೆಲವೊಂದಿಷ್ಟು ಸೂಚನೆಗಳನ್ನ ನಾವು ಸ್ವೀಕರಿಸ್ಲಾಕ ಸಾಧ್ಯ ಇದ್ದಾಗ ಮಾತ್ರ ನಾವು ಇವತ್ತು ಸರಿಯಾದ ದಾರಿಯಲ್ಲಿ, ಪ್ರಾಮಾಣಿಕತೆ ದಾರಿಯಲ್ಲಿ ನಡಿಲಿಕ್ಕೆ ಪ್ರಾರಂಭ ಮಾಡಿದೀವಿ ಅನ್ನುವಂಥದ್ದು ಗುರುತಾಗ್ತದೆ ಸ್ನೇಹಿತರೆ. ಅದಕ್ಕೆ ಹೇಳ್ತಾರ ಅವ್ರು, ಬಹಳ ಚಂದ ಹೇಳ್ತಾರೆ, ಇಲ್ಲಿ ಇಂಗ್ಲಿಷ್ ನಲ್ಲಿ ಬಹಳ ಚಂದ ಶಬ್ದ ಅದ ಅದಕ್ಕೆ. ಹೇಳ್ತಾರ ಅವರು, ಓನ್ಲಿ ಬೈ ಬೀಯಿಂಗ್ ವಿಲ್ಲಿಂಗ್ ಟು ಟೇಕ್ ಅಡ್ವೈಸ್ and accept direction could we set foot on the road to straight thinking, solid honesty and genuine humility. ನೋಡ್ರಿ ಎಂಥ ಶಬ್ದಗಳನ್ನ ಅಲ್ಲಿ ಅವ್ರು ಯೂಸ್ ಮಾಡ್ತಾರೆ. ಪ್ರಾಮಾಣಿಕತೆ ಹಾಗೂ ಜೆನ್ಯೂನ್ ಹ್ಯುಮಿಲಿಟಿ, ನಿಜವಾದ ವಿನಮ್ರತೆ ಹಾದಿಯಲ್ಲಿ ನಾವು ನಡಿಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಅದಕ್ಕ ಮುಂದೆ ನಾವೇನಂತೀವಿ, ನನ್ನಂತಹ ಏನಂತ ಅನ್ನುವಂಥದ್ದು ಅದ, ಅಲ್ಲಿ ಓದ್ರಿ ಸರ್. ಆದರೆ ನಮ್ಮಲ್ಲಿ ಅನೇಕರು ಹಿಂಜರಿದು ನಾವು ಎಲ್ಲಿ ತಪ್ಪಿಬಿದ್ದೇವೆಂದು ನಾವು ಅಂದುಕೊಂಡಂತಹ ದೇವರು ನಮಗ್ಯಾಕೆ ತಿಳಿಸಬಾರದು? ಮೊದಲನೇದಾಗಿ ನಮಗೆ ಸೃಷ್ಟಿಕರ್ತನು ಜೀವ ಕೊಟ್ಟದ್ದು ಹೌದೆಂದಾದರೆ ನಾವೆಲ್ಲಿ ತಪ್ಪಿಬಿದ್ದೆವು ಎಂಬುದರ ವಿವರಗಳೆಲ್ಲವೂ ಆತನಿಗೆ ತಿಳಿದಿರಬೇಕು. ಹಾಗಿರುವಾಗ ನಾವು ಸೀದಾ ಆತನಲ್ಲೇ ಯಾಕೆ ತಪ್ಪೊಪ್ಪಿಗೆ ಮಾಡಿಕೊಳ್ಳಬಾರದು? ಬೇರೆ ಯಾರನ್ನು ಇದರ ಮಧ್ಯೆ ಯಾಕೆ ತರಬೇಕು? ಓಕೆ, ಇದು ಬಾರಿ ನನ್ನಂಥವ್ನಿಗೆ ಬಹಳ ಬಂದಂಥ ಯೋಚನೆ. ಏನು ಪ್ಯಾರ ಇದೆ ಅಲ್ಲ, ಈ ಯೋಚನೆ ನನಗೆ 100% 200% ಬಂದಿತ್ತು. ನೀವು ಹೇಳ್ತೀರಿ ನಿಮಗಿಂತ ಒಂದು ಮಿಗಿಲಾದ ಶಕ್ತಿ ಅದ, ಅಥವಾ ನೀವು ಅರ್ಥ ಮಾಡಿಕೊಂಡಂತ ಭಗವಂತ ಅದಾನ ಈ ಜಗತ್ತಿನಾಗ ಅಂತ ಹೇಳಿ ನೀವು ಪ್ರೂವ್ ಮಾಡಿರಿ. ಇದು ನಾನು ಅನ್ಕೊಂಡಿದ್ದೆ, ಇದೆಲ್ಲವೂ ಆಗಿದ್ದು ನನ್ನ ಜೊತೆ. ಸರಿ, ನೀವೆಲ್ಲರೂ ಹೇಳ್ತೀರಿ ನಮ್ಮ ಭಗವಂತ ಅದನ, ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಂತ ಸೃಷ್ಟಿಕರ್ತ ಅದನ, ಅವನೇ ನಿನ್ನನ್ನ ಕರ್ಕೊಂಡು ಬಂದ, ಅವನೇ ನಿನ್ನ ತಂದೆ, ಅವನಿದಾನ ಅಂತ ನೀವು ನಮಗೆ ಋತುಪಡಿಸಿದ್ದೀರಿ, ರುಜುವಾತುಪಡಿಸಿರಿ. ಹಂಗಂದ್ರೆ ಇವತ್ತು ನಾನು ಏನೇನು ತಪ್ಪು ಮಾಡಿದ್ದೀನಿ, ನಾನು ಎಲ್ಲೆಲ್ಲಿ ಬಿದ್ದೀನಿ, ನಾನು ಏನೇನು ಮಾಡಿದ್ದೀನಿ, ನನ್ನಲ್ಲಿ ಏನೇನು ಕೊರತೆಗಳದವು, ನನ್ನಿಂದ ಯಾವ್ಯಾವ ಅಪರಾಧಗಳಾಗ್ಯಾವು, ಅವೆಲ್ಲವನ್ನ ನಾವು ಅಂದುಕೊಂಡಂತ ಅಥವಾ ನಾವು ನಂಬಿದಂತ ದೇವ್ರು ನಮ್ಗೆ ಯಾಕೆ ತಿಳಿಸ್ಬಾರ್ದು? ನೀವೇ ಹೇಳ್ತಿರಲ್ಲ, ಅವನು ನಮ್ಮನ್ನ ಕರ್ಕೊಂಡು ಬಂದವ, ಅವನು ನಮ್ಮ ಸೃಷ್ಟಿಕರ್ತ, ಎಲ್ಲವೂ ಗುರ್ತು ಅವನಿಗೆ ಅಂತ, ಎಲ್ಲವನ್ನು ಗುರ್ತು. ನೀವೇ ಹೇಳ್ತೀರಿ ಸೃಷ್ಟಿಕರ್ತನು ಜೀವ ಕೊಟ್ಟವುದು ಹೌದಾದೆಂದರೆ ನಾವೆಲ್ಲಿ ತಪ್ಪಿದ್ದೆವು, ನಾವೆಲ್ಲಿ ತಪ್ಪಿ ಬಿದ್ದೆವು, ನಮ್ಮಿಂದ ಏನು ತಪ್ಪುಗಳಾದವು, ಅವೆಲ್ಲವೂ ಅವನಿಗೆ ಗುರ್ತಿರ್ಬೇಕಲ್ಲ. ಸಿಂಪಲ್ ಕ್ವಶನ್, 100%. ಇದರಲ್ಲಿ ಏನು ತಪ್ಪಿಲ್ಲ, ಈ ಯೋಚನೆ ಬರ್ಲಿಕ್ಕೆ ತಪ್ಪೇ ಇಲ್ಲ. ಮುಂದೆ ಅದಕ್ಕೇನು ಸಮಂಜಸವಾದ ಉತ್ತರ ಕೊಡ್ತಾನೆ ಅದನ್ನ ನೋಡೋಣ. ಆದ್ರೆ ನಮ್ಮಲ್ಲಿ ಬರೋದು, ಹೌದು ಸರ್ ಜಗತ್ತಿನ ಪ್ರತಿ ಕಣದಲ್ಲೂ ದೇವರು ಇದ್ದಾನೆ ಅಂತ ಹೇಳಿ ನೀವು ಪ್ರೂವ್ ಮಾಡಿರಿ, ಸೊ ನಾನು ಮಾಡಿದ ಎಲ್ಲ ತಪ್ಪುಗಳು ಅವನಿಗೆ ಗೊತ್ತಿರ್ತದ, ಅವನಿಗೆ ಗೊತ್ತಿಲ್ಲಾರ್ದು ನಾನು ಏನು ಮಾಡ್ತೀನಿ? ನಮ್ ಕಡೆ ಹೇಳ್ತಾರ, ಅವನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಅವಾಡುದಿಲ್ಲ. ಹಂಗಂತ ನನ್ನಿಂದ ಯಾಕೆ ಎಲ್ಲ ತಪ್ಪುಗಳನ್ನ ಮಾಡಿಸ್ಬೇಕು ಅವನು ಅನ್ನುವಂತ ಕ್ವಶನ್ ಕೂಡ ಬರ್ತದ. ಅವನೇ ನನ್ನನ್ನು ಕರ್ಕೊಂಡ್ ಬಂದ, ಅವನೇ ನನ್ನನ್ನು ಈ ತಪ್ಪುಗಳನ್ನ ಮಾಡ್ಲಿಕ್ಕೆ ಪ್ರೇರೇಪಿಸಿದ್ದು ಅನ್ನುವಂತ ಕ್ವಶನ್ಗಳು ಸರಳವಾಗಿ ಬರ್ತದೆ. ನಾವು ಎಲ್ಲಿ ತಪ್ಪಿ ಬಿದ್ದೇವೆ ಎಂಬುದರ ವಿವರಗಳೆಲ್ಲವೂ ಅವನಿಗೆ ತಿಳಿದಿರ್ಬೇಕು. ಆಗಿರುವಾಗ ನಾವು ಸೀದಾ ಯಾಕೆ ಅವನಲ್ಲಿ ಹೋಗಿ ಒಪ್ಕೋಬಾರ್ದು? ಹೌದು ತಂದೆ, ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ನಾನು ಅರ್ಥ ಮಾಡಿಕೊಂಡಂತ ದೇವರಲ್ಲಿ ಯಾಕೆ ನಾವು ಒಪ್ಕೋಬಾರ್ದು? ಇದರ ಮಧ್ಯೆ ಮತ್ತೊಬ್ಬನ ಯಾಕೆ ತರಬೇಕಿಲ್ಲಿ? ವೈ ಡು ವಿ ನೀಡ್ ಟು ಬ್ರಿಂಗ್ ಎನಿವನ್ ಎಲ್ಸ್ ಇನ್ ಟು ದಿಸ್? ನನ್ನ ಭಗವಂತನ ವಿಷಯ, ನನ್ನನ್ನು ಕರೆದುಕೊಂಡು ಬಂದವ ಈ ಜಗತ್ತಿಗೆ, ಅವನು ನನ್ನ ತಪ್ಪುಗಳೆಲ್ಲವೂ ಅವನಿಗೆ ಗೊತ್ತು. ಅದಾದ ನಂತರ ಮಧ್ಯೆ ಇನ್ನೊಬ್ಬ ಮಾನವನನ್ನು ಯಾಕೆ ತರಬೇಕು?
ಎದಕ್ಕೆ ಬೇಕು ಅವ್ರನ್ನ ತರುವುದು, ಎಲ್ಲ ಅವನಿಗೆ ಗುರ್ತಲ್ಲ ಅನ್ನುವಂಥ ಕ್ವಶನ್ ಅಲ್ಲಿ ಬರ್ತದೆ. 100% ಇದು ತಪ್ಪಲ್ಲ, ಇದು ಬರ್ತದೆ ಕ್ವಶನ್. ಅದಕ್ಕೆ ಅವ್ರು ಮುಂದೆ ಕೊಡ್ತಾರಲ್ಲಿ, ಮುಂದೆ ಏನು ಉತ್ತರ ಕೊಡ್ತಾರೆ ಅದನ್ನ ಓದ್ರಿ ಸರ್ ದಯವಿಟ್ಟು ಪ್ಲೀಸ್. ಈ ಹಂತದಲ್ಲಿ ದೇವರೊಂದಿಗೆ ನಮ್ಮಷ್ಟಕ್ಕೆ ವ್ಯವಹರಿಸುವುದರಲ್ಲಿ ಈ ಬಗೆಯ ಕಷ್ಟಗಳಿವೆ. ದೇವರಿಗೆ ನಮ್ಮ ಬಗ್ಗೆ ಎಲ್ಲ ತಿಳಿದಿದೆ ಎನ್ನುವುದು ನಮ್ಮ ಅರಿವಿಗೆ ಬಂದಾಗ ನಾವು ಪ್ರಾರಂಭದಲ್ಲಿ ಸ್ವಲ್ಪ ಬೆದರಿಕೊಂಡರೂ ಕ್ರಮೇಣ ನಮಗೆ ಅದು ಅಭ್ಯಾಸವಾಗಬಹುದು. ದೇವರೊಂದಿಗೆ ಏಕಾಂತದಲ್ಲಿರುವುದು ಇನ್ನೋರ್ವ ವ್ಯಕ್ತಿಯೊಂದಿಗೆ ತಪ್ಪಿಸಿಕೊಳ್ಳುವಷ್ಟು ಸಂಕೋಚದ ವಿಷಯವಲ್ಲ ಎನಿಸುವುದು ಸಹಜ. ಆದರೆ ಈವರೆಗೆ ನಮ್ಮ ತಪ್ಪೊಪ್ಪಿಗೆಯ ಬರೆ ತಾತ್ವಿಕವಾಗಿದೆ. ಯಾವಾಗ ನಾವು ಇನ್ನೊಬ್ಬರೊಂದಿಗೆ ಕುಳಿತು ನಮ್ಮೊಳಗೆ ಅಡಗಿಸಿ ಇಟ್ಟುದನ್ನು ಗಟ್ಟಿಯಾಗಿ ಹೊರಹಾಕುವ ಮನಸ್ಸು ಮಾಡಿದಾಗ, ನಾವು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಪ್ರಾಮಾಣಿಕತೆ ತೋರಲು ತಯಾರಿದ್ದಾಗ ಮಾತ್ರ ನಾವು ನಮ್ಮೊಡನೆಯೂ ದೇವರೊಡನೆಯೂ ಪ್ರಾಮಾಣಿಕತೆಯನ್ನು ತೋರಿಸಲು ಇಚ್ಛಿಸುತ್ತೇವೆ ಎನ್ನುವುದು ಸಿದ್ಧವಾಗುವುದು. ಓಕೆ, ಈ ಸಂದರ್ಭದಲ್ಲಿ ಹೇಳ್ತಾರ ಅವ್ರು, ನೀವು ಕೇಳಿದ್ದೆಲ್ಲವೂ ಸತ್ಯ, ನೀವು ಕೇಳಿದ್ದೆಲ್ಲವೂ ಕರೆಕ್ಟ್. ಭಗವಂತ ನೇರವಾಗಿ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಾನೆ, ಅವನ ಮುಂದೆ ನಾವು ತಪ್ಪು ಒಪ್ಪಿಕೊಳ್ತೀವಿ, ಮಧ್ಯೆ ಇನ್ನೊಬ್ಬನ ಯಾಕೆ ತರಬೇಕು ಅನ್ನುವಂಥದ್ದು 100% ಕರೆಕ್ಟ್, ಇಲ್ಲ ಅನ್ನಂಗಿಲ್ಲ. ಆದ್ರೆ ಇಲ್ಲಿ 2 ರೀತಿಯ ತೊಂದರೆಗಳದಾವು ಅಥವಾ 2 ರೀತಿಯ ಕಷ್ಟಗಳದಾವು ಅಂತ ಹೇಳ್ತಾರಲ್ಲ, 2 ಡಿಫಿಕಲ್ಟೀಸ್ ಬರ್ತಾವ ಅಂತ ಹೇಳ್ತಾರ ಅವರು. ಏನವು ಅನ್ನುವಂಥದ್ದು ನಾವು ಹೇಳಿದ್ರೆ ಅಲ್ಲಿ ಹೇಳ್ತಾರ, ಒಂದೇದ್ದು ದೇವರಿಗೆ ನಮ್ಮ ಬಗ್ಗೆ ಎಲ್ಲ ತಿಳಿದದ, ಅವನಿಗೆ ತಿಳಿಲಾರ್ದು ಏನದ ಅವನಿಗೆ ತಿಳಿಲಾರ್ದು ಅನ್ನುವಂಥದ್ದು ಎಲ್ಲವೂ ನಮಗೆ ಗುರ್ತಾಗೈತಿ. ಇಲ್ಲಿ ಬಂದ ನಂತರ ನಮ್ಮ ಅರಿವಿಗೆ ಬಂದದ ಭಗವಂತನಿಗೆಲ್ಲವೂ ಗುರ್ತು ಅಂತ ಹೇಳಿ. ಮೊದಲಿಗೆ ಇದು ಒಂದಿಷ್ಟು ತೊಂದರೆ ಅನ್ಸಿದ್ರೆ ಅಥವಾ ಇದು ಒಂದಿಷ್ಟು ಹೆದರಿಕೆ ಅನ್ಸಿದ್ರೆ ಕ್ರಮೇಣ ಅದು ಅಭ್ಯಾಸ ಆಗಿಬಿಡ್ತದೆ ನಮಗ. ಹೌದು, ಭಗವಂತನಿಗೆಲ್ಲ ಗುರ್ತೈತ್ಲ, ನಾನು ಮಾಡಿದ್ದು ಎಲ್ಲವೂ ಗುರ್ತದ. ಯಾಕೆ ಫಸ್ಟಿಗೆ ಒಂದ್ ಸ್ವಲ್ಪ ಹೆದರಿಕೆ ಅನಿಸ್ತದ, ಇಲ್ಲ ಅಂತ ನಂಗಿಲ್ಲ. ಆದ್ರ ಬರಬರ್ತಾ ಸ್ವಲ್ಪ ಸಮಯ ಹೋದಂಗ ಇದೆಲ್ಲವೂ ಏನ್ ಅನ್ಸುತ್ತ ನಮ್ಗೆ ಸಾಧಾರಣ ಅನಿಸ್ಬಿಡ್ತದ. ಯಾಕಂದ್ರೆ ಇದು 1 ವೇ ಕಮ್ಯುನಿಕೇಶನ್ ಇರ್ತದ. ನಾನು ಮಾತನಾಡಿದ್ದು ಮಾತ್ರ ದೇವರಿಗೆ ಕೇಳಿಸ್ತದ, ಹೊರತಾಗಿ ದೇವರು ನಮಗೇನ್ ಹೇಳಿದ್ದ ಅನ್ನುವಂಥದ್ದು ಕೇಳಿಸುವುದಿಲ್ಲ. ಇದು ಬರಬರ್ತಾ ಅಭ್ಯಾಸ ಆಗ್ತದೆ. ದೇವರೊಂದಿಗೆ ಏಕಾಂತದಲ್ಲಿರುವುದು ಇನ್ನೋರ್ವ ವ್ಯಕ್ತಿಯೊಂದಿಗೆ ತಪ್ಪೊಪ್ಪಿಕೊಳ್ಳುವಷ್ಟು ಸಂಕೋಚದ ವಿಷಯವಲ್ಲ. ಜೀವಂತ ಮನುಷ್ಯನ ಮುಂದೆ ಒಪ್ಪಿಕೊಳ್ಳೋದ ಬೇರೆ, ದೇವರ ಫೋಟೋ ಮುಂದೆ ನಿಂತು ದೇವರ ಮೂರ್ತಿಯ ಮುಂದೆ ನಿಂತು ಒಪ್ಪಿಕೊಳ್ಳೋದ ಬೇರೆ. ದೇವರ ಮುಂದೆ ನಿಂತು ಒಪ್ಪಿಕೊಂಡಾಗ ಅಲ್ಲಿಂದ ಯಾವ ರಿಯಾಕ್ಷನ್ ಬರುದಿಲ್ಲ, ಅಲ್ಲಿ ಯಾವ ಮಾತುಗಳು ನಿಮ್ಗೆ ವಾಪಸ್ ಬರುದಿಲ್ಲ. ಅಲ್ಲಿ ಬರೀ ಹೇಳುವಿಕೆ ಇರ್ತದ, ದೇವ್ರ ಕೇಳುವಿಕೆಯಲ್ಲಿ ಇರ್ತಾನ. ಇಲ್ಲಿ ಇನ್ನೊಬ್ಬ ಮಾನವನೊಡನೆ ಕೂತಾಗ ಏನಾಗ್ತದ, ನನ್ನ ಹೇಳುವಿಕೆನೂ ಇರ್ತದ, ಅಲ್ಲಿಂದ ಹೊರಗಡೆ ಮಾತು ಕೂಡ ಬರ್ತಾವು. ಹಿಂಗಾಗಿ ದೇವರ ಮುಂದೆ ಒಬ್ಬರೇ ಒಪ್ಪಿಕೊಳ್ಳೋದು ಅದೇನು ಸಂಕೋಚ ಅನ್ಸೋದಿಲ್ಲ. ಸಾಕಷ್ಟು ತಪ್ಪುಗಳನ್ನ ಮಾಡ್ತೀವಿ, ದೇವ ನನ್ನಿಂದ ತಪ್ಪಾತು, ಇವತ್ತು ಕ್ಷಮಿಸ್ಬಿಡು ಅಂತ ಹೇಳ್ತೀವಿ. ಇನ್ನೊಮ್ಮೆ ಆ ರೀತಿ ಮಾಡಿದಾಗ ನೋಡಂತ ಹೇಳ್ತೀವಿ, ಇದಕ್ಕಾಗಿ ಮಾಡಿದಕ್ಕಾಗಿ ಶಿಕ್ಷೆ ಕೊಡಬೇಡ ಅಂತ ಕೇಳ್ಕೊತೀವಿ. ಏನಾರು ತೊಂದರೆ ಆದ್ರೆ ಅದನ್ನ ಸರಿಪಡಿಸು ಅಂತ ಕೇಳ್ಕೊತೀವಿ. ಬಟ್ ಅಲ್ಲಿಂದ ಯಾವ ರಿಯಾಕ್ಷನ್ ಬರುವುದಿಲ್ಲ, ಅಲ್ಲಿಂದ ಯಾವ ಮಾತು ಬರುವುದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಈವರೆಗೆ ನಮ್ಮ ತಪ್ಪೊಪ್ಪಿಗೆಯು ಕೇವಲ ತಾತ್ವಿಕವಾಗಿದೆ. ಯಾವಾಗ ನಾವು ಜೀವಂತ ಮನುಷ್ಯನೊಳಗೆ ನಡೆದಾಡುವಂತ ಅಥವಾ ಮಾತನಾಡುವಂತ ಮನುಷ್ಯನೊಂದಿಗೆ ಕುಳಿತು ನಮ್ಮೊಳಗೆ ಅಡಗಿಸಿಟ್ಟಿದ್ದನ್ನ, ನಮ್ಮೊಳಗೆ ಬೆಚ್ಚಿಟ್ಟಿದ್ದನ್ನ, ನಮ್ಮ ಸುಪ್ತ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದನ್ನ ಗಟ್ಟಿಯಾಗಿ ಹೊರಗೆ ನಾವು ಹೇಳಲಿಕ್ಕೆ ರೆಡಿ ಆಗ್ತೀವಿ. ಆ ಮನಸ್ಸನ್ನ ಮಾಡ್ತೀವಿ, ಆ ಪ್ರಾಮಾಣಿಕತೆಯನ್ನ ಮೆರಿಲಿಕ್ಕೆ ತೋರಿಸ್ತೀವಿ, ಆ ಧೈರ್ಯವನ್ನ ತೋರಿಸ್ಲಿಕ್ಕೆ ರೆಡಿ ಆಗ್ತೀವಿ. ಎಲ್ಲವನ್ನ ಹೇಳೋದಷ್ಟು ಸರಳ ಅಲ್ಲ, ಹಂಗಾಗಿ ಅಲ್ಲಿ ಧೈರ್ಯ ಅನ್ನುವಂತ ಶಬ್ದವನ್ನ ಯೂಸ್ ಮಾಡ್ತೀನಿ ನಾನು. ಆ ಇದ್ದದ್ದನ್ನ ಅಡಗಿದ್ದನ್ನ ಎಲ್ಲವನ್ನ ಹೊರಗಡೆ ಹೇಳಲಿಕ್ಕೆ ಧೈರ್ಯ ಮಾಡ್ತೀವಿ. ಅವಾಗ ಇನ್ನೊಬ್ಬ ವ್ಯಕ್ತಿಯೊಡನೆ ನಾನು ತಯಾರಾಗಿನಿ ಅಂತಂದ್ರೆ ದೇವರೊಡನೆ ಕೂಡ ನಾನು ತಯಾರಾದೀನಿ ಅನ್ನುವಂಥದ್ದು. ಒಬ್ಬ ಜೀವಂತ ಹುಲು ಮಾನವನ ಎದುರಿಗೆ, ನನ್ನಂಥ ಮಾನವನ ಎದುರಿಗೆ ನಾನು ತಯಾರಾದೀನಿ, ಇನ್ನು ಸೃಷ್ಟಿಕರ್ತನ ಮುಂದೆ ಕೂಡ ಅದ್ರಾಗ ದೊಡ್ಡ ವಿಷಯ ಅಲ್ಲ ಅನ್ನುವಂಥದ್ದು ಬರ್ತದ. ನಾನು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಪ್ರಾಮಾಣಿಕ ತೋರಲು ತಯಾರಿದ್ದಾಗ ಮಾತ್ರ ನಾನು ನನ್ನೊಳಗನ ಮತ್ತೆ ದೇವರೊಡನೆ ಕೂಡ ನಾನು ಪ್ರಾಮಾಣಿಕತೆಯಿಂದ ಇರ್ಲಿಕ್ಕೆ ಬಯಸ್ತೀನಿ ಅನ್ನುವಂಥದ್ದು ತೋರಿಸ್ತದ.
ಅದು ಇಲ್ಲಿ ಗುರ್ತಾಗ್ತದೆ. ಹಿಂಗಾಗಿ ಒಂದನೇ ಕಷ್ಟ ಏನಪ್ಪಾ ಅಂದ್ರೆ ದೇವರ ಹತ್ರ ಮಾತನಾಡ್ಬೇಕಾದ್ರೆ ಒನ್ ವೇ ಕಮ್ಯುನಿಕೇಶನ್ ಇರ್ತದ. ಅಲ್ಲಿ ಸಂಕೋಚ ಆಗುದಿಲ್ಲ, ಅಲ್ಲಿ ರಿಯಾಕ್ಷನ್ಗಳು ಬರುದಿಲ್ಲ, ಅಲ್ಲಿ ಕೇವಲ ಹೇಳುವಿಕೆ ಇರ್ತದೆ ಹೊರತಾಗಿ ಅಲ್ಲಿಂದ ಯಾವುದೇ ಕೂಡ ರಿಪ್ಲೈ ಬರುದಿಲ್ಲ. ಇನ್ನು ಎರಡನೇ ತೊಂದರೆ ಏನಾಗ್ತದ ಅಂದ್ರೆ ಅಲ್ಲಿ ಬರಿತಾರವರು, ಓದಿ ಸ್ನೇಹಿತರೆ ಪ್ಲೀಸ್. ಎರಡನೆಯ ತೊಂದರೆ ಎಂದರೆ ನಮಗೆ ಏಕಾಂತದಲ್ಲಿ ದೊರಕುವ ಸಂದೇಶವನ್ನು ನಮ್ಮ ತಿಳುವಳಿಕೆಗೆ ಅಥವಾ ನಮ್ಮ ಅಭಿಲಾಷೆಗೆ ಸರಿ ಬೀಳುವಂತೆ ಅರ್ಥೈಸಿಕೊಳ್ಳುವ ಅಪಾಯವಿದೆ. ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಮಾತನಾಡುವುದರಿಂದ ದೊರಕುವ ಸೌಲಭ್ಯವೆಂದರೆ ನಮ್ಮ ಪರಿಸ್ಥಿತಿಯ ಮೇಲೆ ಆ ವ್ಯಕ್ತಿಯ ಸಮಾಲೋಚನೆ, ವಿಮರ್ಶೆ ಹಾಗೂ ವ್ಯಾಖ್ಯಾನ ನಮಗೆ ಸಿಗುವುದರಿಂದ ಅದರ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ಸಂಶಯಕ್ಕೆಡೆ ಇರುವುದಿಲ್ಲ. ಆತ್ಮಿಕ ವಿಷಯಗಳಲ್ಲಿ ಒಬ್ಬಂಟಿಯಾಗಿ ಮುಂದುವರಿಯುವುದರಲ್ಲಿ ಅಪಾಯವಿದೆ. ಹಲವಾರು ಬಾರಿ ಹಲವು ಒಳ್ಳೆಯ ಮನಸ್ಸಿನವರು ತಮಗೆ ದೇವರ ಮಾರ್ಗದರ್ಶನವಿದೆ ಎಂದು ಹೇಳುವುದನ್ನು ಕೇಳಿದ್ದೇವೆ. ಆದರೆ ಅವರು ತಪ್ಪಿಬಿದ್ದಿದ್ದಾರೆನ್ನುವುದು ಸರ್ವವಿದಿತವಾಗಿತ್ತು. ಅಭ್ಯಾಸವೂ ಇಲ್ಲದೆ ಇರಬೇಕಾದ ವಿನಮ್ರತೆಯೂ ಇರದೆ ಅತೀವ ಹುಚ್ಚುಗೇಡಿತನವನ್ನು ನೋಡಿದ್ದೇವೆ. ಆತ್ಮಿಕ ಉನ್ನತಿಯನ್ನು ಗಳಿಸಿದವರು ಯಾವಾಗಲೂ ತಮಗೆ ದೊರೆತ ನಿರ್ದೇಶನವನ್ನು ತಮ್ಮ ಹತ್ತಿರದ ಮಿತ್ರರೊಂದಿಗೆ ಅಥವಾ ಆತ್ಮಿಕ ಮಾರ್ಗದರ್ಶಕರೊಂದಿಗೆ ಹೇಳಿಕೊಂಡು ತಾನು ಅರ್ಥೈಸಿದುದು ಸರಿಯಾಗಿದೆ ಎಂದು ಪರೀಕ್ಷಿಸಿಕೊಳ್ಳುವುದನ್ನು ನೋಡಬಹುದು. ಖಂಡಿತವಾಗಿಯೂ ಹೊಸಬನೊಬ್ಬ ಹುಚ್ಚುಗೇಡಿತನ ಮತ್ತು ಅಪಾಯದ ತಪ್ಪುಗಳನ್ನು ಮಾಡುವುದನ್ನು ತಪ್ಪಿಸುವುದು ಅಗತ್ಯ. ಇನ್ನೊಬ್ಬರ ವಿಮರ್ಶೆ ಅಥವಾ ಸಮಾಲೋಚನೆ ತಪ್ಪಿಲ್ಲದೆಂದು ಹೇಳಲಾಗಿದ್ದರೂ ನಾವು ಹೊಸಬರಾಗಿ ಅರ್ಥೈಸಿಕೊಳ್ಳುವುದಕ್ಕಿಂತ ಉತ್ತಮ ಹಾಗೂ ನಿಶ್ಚಿತವಾದುದಾಗಿರುತ್ತದೆ. ಎರಡನೇ ತೊಂದರೆ ಏನು ತೊಂದರೆ ಆಗ್ತದೆ ಇಲ್ಲ ಅಂತಂದ್ರೆ, ನಾನು ಮತ್ತು ನನ್ನ ಭಗವಂತನ ನಡುವೆ ನಾನು ಮಾತನಾಡಿದಾಗ ಆ ಏಕಾಂತದಲ್ಲಿ ಆದ ದೇವರು ಏನು ಸಂದೇಶವನ್ನ ಕೊಡ್ತಾನ ಅದನ್ನ ನನ್ನ ಅಭಿಲಾಷೆಗೆ ಅಥವಾ ನನ್ನ ಆಸೆಗೆ ಸರಿ ಹೊಂದುವಂತೆ ನಾನು ಸ್ವೀಕಾರ ಮಾಡಿಬಿಡ್ಬೋದು. ನಾನು ಮಾಡಿದ್ದೇ ಸರಿ, ದೇವರು ಕೊಟ್ಟನ ಪ್ರಸಾದ, ಯಾಕೆ ಬಿಡಬೇಕು? ದೇವರು ನನಗೆಲ್ಲವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟು ಮಾಡಿದ ತಪ್ಪುಗಳನ್ನ ಇಲ್ಲಿಯವರೆಗೆ ಹೊರಗಡೆ ಹೋಗದ ಹಾಗೆ, ಹೊರಗಿನ ಜಗತ್ತಿಗೆ ತಿಳಿಲಾರದ ಹಾಗೆ ಅಥವಾ ನಾನು ಸಿಕ್ಕಿಕೊಳ್ಳಲಾರದೆ ಹಾಗೆ ಕಾಪಾಡಿಕೊಂಡಾನಲ್ಲ, ಅದು ಅವನಿಚ್ಛೆ ಆಗಿರ್ಬೇಕು. ಅದಕ್ಕೆ ನನಗೆ ಕೊಟ್ಟಾನವ ಇವೆಲ್ಲವನ್ನ ಅನ್ನುವಂತ ಆಸೆಯನ್ನ ತೋರಿಸ್ತೇನೆ. ಅಭಿಲಾಷೆ ಅಂದ್ರೆ ನನ್ನ ವೈಯಕ್ತಿಕ ಸಮಜಾಯಿಷಿಯನ್ನ ಕೊಡ್ತೇನೆ. ನಾನು ಎಷ್ಟೇ ತಪ್ಪು ಮಾಡಿದ್ರು ಕೂಡ ಅದು ದೇವರು ನನಗೆ ಕೊಡಮಾಡಲ್ಪಟ್ಟಿದ್ದು, ದೇವರು ನನಗೆ ಕರುಣಿಸಿದ್ದು ಅನ್ನುವಂಥ ಉಲ್ಟಾ ಹೊಡಿತೀನಿ ನಾನು. ಒಂದು ಕೊಟ್ಟನ 4 ಮಾಡೀನಿ, ಅದು ಕೂಡ ದೇವರ ಕೊಟ್ಟಿರ್ಬೇಕು, ಅದು ನನ್ನ ಹಣೆ ಬರದಲ್ಲಿ ಇರಬೇಕು, ಅವನು ನನಗೆ ಕೊಡಮಾಡಿರ್ಬೇಕು, ಅದಕ್ಕೆ ನಾನು ತಗೊಂಡೀನಿ. ನಾ ಯಾವ ವಿಷಯದ ಬಗ್ಗೆ ಮಾತನಾಡಕತ್ತೀನಿ ಅನ್ನುವಂಥದ್ದು ಸೂಕ್ಷ್ಮವಾಗಿ ನಿಮ್ಗೆ ಗೊತ್ತಾಗ್ತದ. ಇಲ್ಲಿ ನನ್ನ ಅಭಿಲಾಷೆಗೆ ಸರಿ ಬೀಳುವಂತೆ ಅರ್ಥೈಸ್ಕೊಂಡ್ಬಿಡುದು. ನನಗೆ ಸಿಗಬೇಕಾಗಿತ್ತು, ಕಳ್ಳತನ ಮಾಡಿದೆ, ಹೌದು ದೇವರು ನನಗೆ ಕೊಡ್ಬೇಕನ್ಸಿತ್ತು, ಆ ರೂಪದಾಗ ಕೊಟ್ಟನ. ಇಲ್ಲಾಂದ್ರೆ ಅವಾಗ ಸಿಗಿಸ್ಬಿಡ್ಬೇಕಾಗಿತ್ತಲ್ಲ, ಕಳ್ಳತನ ಮಾಡಿದಾಗನೇ ಸಿಗಿಸ್ಬಿಡ್ಬೇಕಾಗಿತ್ತಲ್ಲ, ಸುಳ್ಳು ಹೇಳಿದಾಗನೇ ಸಿಗಿಸ್ಬಿಡ್ಬೇಕಾಗಿತ್ತಲ್ಲ, ಇನ್ನೊಬ್ಬರ ಜೊತೆ ಸಂಬಂಧವನ್ನು ಇಟ್ಟುಕೊಂಡಾಗನೇ ಸಿಗಿಸ್ಬಿಡ್ಬೇಕಾಗಿತ್ತಲ್ಲ. ಯಾವನ್ನು ದೇವರು ಮಾಡಿಲ್ಲ ಅಂದ್ರೆ ದೇವರು ನನ್ನ ಹಣೆ ಬರದಲ್ಲಿ ಅವುಗಳನ್ನು ಕೊಡಬೇಕಂತಿತ್ತು, ಅದಕ್ಕೆ ಕೊಟ್ಟನೆ, ಹಂಗಾಗಿ ನಾನು ಸ್ವೀಕಾರ ಮಾಡೀನಿ ಅನ್ನುವಂಥ ನನ್ನ ಬುದ್ಧಿ ಮಟ್ಟಕ್ಕೆ ನಾನು ಅವೆಲ್ಲವನ್ನ ಅರ್ಥೈಸ್ಕೊಂಡು ಬಿಡ್ತೀನಿ. ಇದು ಅಪಾಯ. ಆದ್ರೆ ಒಬ್ಬ ಮಾನವನೊಡನೆ, ಒಬ್ಬ ವ್ಯಕ್ತಿಯೊಡನೆ ನಾವು ಮಾತನಾಡುವುದರಿಂದ ನಮ್ಗೇನಾಗ್ತದಂದ್ರ ಅಲ್ಲಿ ಒಂದಿಷ್ಟು ಸಮಾಲೋಚನೆ ಆಗ್ತದ, ಒಂದಿಷ್ಟು ಡಿಸ್ಕಷನ್, ವಿಮರ್ಶೆ ಆಗ್ತದ, ಆ ವಿಷಯದ ಬಗ್ಗೆ ಒಂದಿಷ್ಟು ಅವಲೋಕನಗಳಾಗ್ತಾವು. ನಮ್ಮ ಪರಿಸ್ಥಿತಿಯನ್ನು ಅವರು ಸಮಾಲೋಚನೆ ಮಾಡ್ತಾರ, ವಿಮರ್ಶಿಸ್ತಾರ, ಅದಕ್ಕೊಂದು ಡೆಫಿನಿಷನ್ ಅನ್ನು ಕೊಡ್ತಾರ, ಯಾಕೆ ಹೀಗಾಯ್ತು ಅನ್ನುವಂಥ ವ್ಯಾಖ್ಯಾನವನ್ನು ನಮ್ಗೆ ಕೊಡ್ತಾರ. ಹಿಂಗಾಗಿ ನಾವು ಏನು ತಪ್ಪೊಪ್ಪಿಕೊಂಡಿವಿ ಅಥವಾ ನಮ್ಮ ಮನಸ್ಸಿನಲ್ಲಿ ಏನು ಇದೆ ಅದನ್ನೆಲ್ಲವನ್ನು ಹೇಳಿವಲ್ಲ, ಅಲ್ಲಿ ಯಾವುದೇ ಸಂಶಯಕ್ಕೆ ಎಡೆ ಇರುವುದಿಲ್ಲ, ಸಂಶಯಕ್ಕೆ ದಾರಿನೇ ಇರುವುದಿಲ್ಲ. ಮಾಡಿದ ಎಲ್ಲವನ್ನು ಯಾವುದು ತಪ್ಪು ಯಾವುದು ಸರಿ ಅನ್ನುವಂಥ ವಿಮರ್ಶೆ ಇದರಿಗಿದ್ದಂತಹ ಜೀವಂತ ಮನುಷ್ಯ ಮಾಡ್ತಾನ. ದೇವರು ಮಾಡುದಿಲ್ಲ, ದೇವ್ರು ಕೇಳಿಸ್ಕೊಂತಾನೆ, ಕಿವಿ ಒಳಗೆ ಸುಮ್ಮನೆ ಕೇಳಿಸ್ಕೊಂತಾನವ, ಏನ್ ಹೇಳಪ್ಪ ನೀನು ಅಂತ ಹೇಳಿ.
ಆದ್ರೆ ಇದ್ರಿಗಿದ್ದ ಮನುಷ್ಯ ಏನ್ ಮಾಡ್ತಾನ, ಒಂದಿಷ್ಟು ಸಮಾಲೋಚನೆ ಮಾಡ್ತಾನ, ವಿಮರ್ಶೆ ಮಾಡ್ತಾನ, ಅದಕ್ಕೊಂದಿಷ್ಟು ಡೆಫಿನೇಷನ್ಗಳನ್ನ ಕೊಡ್ತಾನ. ಅದಕ್ಕ ಹಂಗಾಗಿ ನಾನು ಹೇಳಿದಂಥ ಯಾವುದೇ ವಿಷಯಗಳನ್ನು ಯಾವುದೇ ಸಂಶಯ ಇರುವುದಿಲ್ಲ, ಅಥವಾ ಯಾವುದನ್ನು ಮುಚ್ಚಿಟ್ಟುಕೊಂಡಿಲ್ಲ, ಯಾವುದೇ ಕಾರಣಕ್ಕೂ ನಾನು ವೈಯಕ್ತಿಕವಾಗಿ ಅನುಕಂಪ ಪಟ್ಕೊಂಡಿಲ್ಲ, ನನ್ನ ಪರವಾಗಿ ನಾನೇ ಹೇಳ್ಕೊಂಡಿಲ್ಲ, ನಾನು ಮಾಡಿದ್ದು ಸರಿ ಅಂತ ಹೇಳಿ ವಾದ ಮಾಡಿಲ್ಲ. ಸೊ ಅಲ್ಲಿ ರಿಸಲ್ಟ್ ಸಿಗ್ತದ ಸ್ನೇಹಿತರೆ. ಹಿಂಗಾಗಿ ಇಲ್ಲಿ ಹೇಳ್ತಾರ, ಇಂಥ ವಿಷಯಗಳಲ್ಲಿ ಬಹಳ ಶಬ್ದವನ್ನು ಈ ವಾಕ್ಯವು ಬಹಳ ಅದ್ಭುತ ಇದೆ. ಆಧ್ಯಾತ್ಮಿಕ ವಿಷಯಗಳಲ್ಲಿ ಒಬ್ಬಂಟಿಗೆಯಾಗಿ ಮುಂದುವರಿಯುವುದರಲ್ಲಿ ಅಪಾಯವಿದೆ ಅಂತ ಹೇಳ್ತಾರೆ. ಅಂದ್ರೆ ನನಗೆ ಯಾವ್ದು ಕರೆಕ್ಟ್ ಅನಿಸ್ತದೋ ಅದನ್ನ ಅಷ್ಟೇ ನಾನು ಸ್ವೀಕಾರ ಮಾಡ್ಕೊಂಡು ಹೊಂಟು ಬಿಡ್ತೀನಿ. ಏನು ತಪ್ಪುಗಳು ಘಟಿಸಿದ್ರು ಕೂಡ ಅದು ಓಕೆ, ಎಲ್ಲವೂ ಸರಿನಾ ಅನ್ನುವಂಥ ಪರಿಸ್ಥಿತಿಗೆ ನಾನು ಬಂದ್ಬಿಡ್ತೀನಿ. ಒಂದೇ ಒಂದು ಸಿದ್ಧ ಉತ್ತರ ಏನಂದ್ರೆ, ನನ್ನ ಹಣೆ ಬರದಲ್ಲಿ ಇವೆಲ್ಲವೂ ಇತ್ತು, ಅದಕ್ಕೆ ದೇವರು ನನಗೆ ಕೊಟ್ಟಾನ, ನಾನು ಆ ಸಮಯಕ್ಕೆ ಸ್ವೀಕಾರ ಮಾಡೀನಿ, ಖಲಾಸ್ ಅನ್ನುವಂಥ ತಪ್ಪು ಅಭಿಪ್ರಾಯಕ್ಕೆ ನಾನು ಕೂಡ್ತೀನಿ. ಹಿಂಗಾಗಿ ನಾನು ಒಬ್ಬನೇ ಇದ್ರೊಳಗೆ ಮುಂದೆ ಹೋದ್ರಿಂದ ನಮಗ್ ಅಪಾಯ ಕಟ್ಟಿಟ್ಟು ಬುತ್ತಿ ಅಂತ ಹೇಳ್ತಾರ ಅವರು. ಇಲ್ಲೆಲ್ಲ ಕೆಲವೊಂದಿಷ್ಟು ಕೊಟ್ಟಾರ, ಹಲವಾರು ಬಾರಿ ಕೆಲವೊಂದಿಷ್ಟು ಒಳ್ಳೆ ಮನಸ್ಸಿನವರು ಇರ್ತಾರ, ಅವ್ರಿಗೆ ದೇವರ ಮಾರ್ಗದರ್ಶನ ಇರೋದನ್ನ ಐತೆ ಅನ್ನುವಂಥದ್ದನ್ನ ನಾವು ಕೇಳ್ತೀವಿ. ಅಂತವರು ಕೂಡ ತಪ್ಪಿ ಬಿದ್ದಾರ. ನಮಗೆ ದೇವರ ಮಾರ್ಗದರ್ಶನ ಅದ, ನಾವು ಆಧ್ಯಾತ್ಮಿಕವಾಗಿ ಉನ್ನತ ಜಾಗದಲ್ಲಿದ್ದೀವಿ, ಆಧ್ಯಾತ್ಮಿಕತೆಯನ್ನ ಗಳಿಸ್ಕೊಂಡು ಬಿಟ್ಟಿವಿ, ನಾವು ಪರಿಪೂರ್ಣರು ನಾವೆಲ್ಲ ಅಂತ ಹೇಳಿದವರು ಕೂಡ ಬಿದ್ದಂತ ಉದಾಹರಣೆಗಳನ್ನ ನಾವು ನೋಡಿವಿ, ಇಲ್ಲಿ ಬಂದ ನಂತರವೂ ನೋಡಿವಿ, ಇಲ್ಲಿ ಇದ್ದಂತ ಅದ್ಭುತ ಹಿರಿಯ ಬಂಧುಗಳಲ್ಲೂ ಕೂಡ ನೋಡಿವಿ. ಅದನ್ನ ಮಾತಾಡಿ ಅದನ್ನ ಡಿಸ್ಕಸ್ ಮಾಡುವಂತ ಅವಶ್ಯಕತೆ ಇಲ್ಲ ನಮಗ. ಆತ್ಮಿಕ ವಿಷಯ ಹೇಳ್ತಾರ ಹಲವಾರು ಬಾರಿ, ಹಲವು ಒಳ್ಳೆಯ ಮನಸ್ಸಿನವರು, ಒಳ್ಳೆ ಮನಸ್ಸು ಐತೆ ಅವ್ರಿಗಿಲ್ಲ ಅನ್ನಂಗಿಲ್ಲ, ಒಳ್ಳೆ ಮಾರ್ಗದರ್ಶನ ಐತೆ ಅವ್ರಿಗಿಲ್ಲ ಅನ್ನಂಗಿಲ್ಲ, 12 ಹೆಜ್ಜೆಗಳನ್ನು ಮಾಡಾರ, ಆಧ್ಯಾತ್ಮಿಕವಾಗಿ ಮುಂದುವರೆದಾರ, ಇಲ್ಲ ಅನ್ನಂಗಿಲ್ಲ. ಆದ್ರೂ ಕೂಡ ಅಂತವ್ರು ಕೂಡ ಬಿದ್ದಾರ, ಅದು ಸರ್ವ ವಿದಿತವಾಗಿದೆ. ಅಂತವ್ರು ಕೂಡ ತಪ್ಪಿದ್ದಾರ. ಅದಕ್ಕೆ ಅವ್ರು ಹೇಳ್ತಾರ, ಅಭ್ಯಾಸವೂ ಇಲ್ಲದೆ, ಅಂದ್ರೆ ನಿರಂತರವಾಗಿ ಇದರ ಅಭ್ಯಾಸ ಬೇಕು. ಆಧ್ಯಾತ್ಮಿಕತೆ ಅನ್ನುವಂಥದ್ದು ಒಮ್ಮೆ ಮಾಡಿ ಬಿಡುವಂಥದ್ದಲ್ಲ, ಹೆಜ್ಜೆಗಳು ಅನ್ನುವಂಥದ್ದು ಒಂದು ದಿನ ಮಾಡಿ ಬಿಡುವಂಥದ್ದಲ್ಲ. ಅಭ್ಯಾಸವೂ ಇಲ್ಲದೆ ಇರಬೇಕಾದ ವಿನಮ್ರತೆಯೂ ಇರದೆ. ಅಭ್ಯಾಸ ಅಂದ್ರೆ ಏನಿಲ್ಲ, ಪ್ರಾಕ್ಟೀಸು, ಕಂಟಿನ್ಯೂ ಪ್ರಾಕ್ಟೀಸ್ ಇದು ಇರಬೇಕು. ಇದು ಇಲ್ಲದೆ ನಮ್ಮಲ್ಲಿ ಇರಬೇಕಾದ ಎಲ್ಲವನ್ನ ಮಾಡಿಬಿಟ್ಟಿನಿ, ನನ್ನಂತ ಗ್ರೇಟ್ ಪರ್ಸನಲ್ ಯಾರು ಇಲ್ಲ, 12 ಹೆಜ್ಜೆಗಳನ್ನೆಲ್ಲ ಮಾಡೀನಿ, ನಾನು ಸಾಕಷ್ಟು ಜನರಿಗೆ ಸ್ಪಾನ್ಸರ್ ಆಗಿನಿ, ಸಾಕಷ್ಟು ಜನರಿಗೆ ತಿಳಿಸಿ ಹೇಳ್ತೀನಿ, ಬಿಗ್ ಬುಕ್ ಓದ್ತೀನಿ, 12 ಹೆಜ್ಜೆ ಓದ್ತೀನಿ, ಎಲ್ಲ ಹೇಳ್ತೀನಿ, ಎಲ್ಲ ತಿಳಿಸ್ತೀನಿ, ನನ್ನಷ್ಟಕ್ಕೆ ನಾನು ಹಂಗ ಮ್ಯಾಗ ಹೋಗ್ತೀನಿ. ನಾನು ವಿನಮ್ರತೆಯನ್ನ ಕಳ್ಕೊಂತ ಹೋಗ್ತೀನಿ. ಈಗ ನನ್ನ ಮಾತಿನ ಶೈಲಿ ಒಳಗೆ ಗುರ್ತಾಕಿರ್ಬೇಕು, ಎಲ್ಲೈತೆ ವಿನಮ್ರತೆ, ಎಲ್ಲೈತಿ ಈಗ ನಾನು ಮಾತಾಡೋ ಸ್ಟೈಲ್ ಒಳಗ ಇಲ್ಲ. ಇನ್ನೊಬ್ಬರ ಗುಂಗನ್ನ ತಲೆಯಲ್ಲಿ ತಗೊಂಡು ಮಾತಾಡ್ತೀನಿ, ಇನ್ನೊಬ್ಬರ ಮಾಡಿದ್ದನ್ನ ತಲೆಯಲ್ಲಿ ತಗೊಂಡು ಇಲ್ಲಿ ಭಾಷಣ ಬಿಗಿತೀವಿ. ವಿನಮ್ರತೆ ಕಳ್ಕೊಂತ ಹೋಗ್ತದೆ. ಇದು ನಿರಂತರವಾಗಿ 12 ಹೆಜ್ಜೆಗಳಂದ್ರೆ ಆಧ್ಯಾತ್ಮಿಕ ಹೆಜ್ಜೆಗಳು, ಇವುಗಳನ್ನ ಅಭ್ಯಾಸ ಮಾಡ್ಲೇಬೇಕು. ಇವುಗಳನ್ನ ಮಾಡ್ಲಿಲ್ಲ ಅಂದ್ರೆ ಆ ವಿನಮ್ರತೆನೂ ಹೋಗ್ತದೆ. ಹುಚ್ಚಿಗೇಡತನಗಳನ್ನು ನೋಡೀವಿ. ಅವ್ರು ಚೆನ್ನಾಗಿ ಬರ್ದಾರ, ಹುಚ್ಚಿಗೇಡಿಗಳತನ ಅಂತ ಹೇಳಿ ಬಹಳ ಮರ್ಯಾದೆ ಕೊಟ್ಟು ಬರ್ದಾರ ಅವ್ರು. ಅದಕ್ಕಿಂತ ಬೇರೆ ಬೇರೆ ವಿಷಯಗಳನ್ನ ನೋಡಿವಿ, ನಾವು ಬೇರೆ ಬೇರೆ ವಿಷಯಗಳನ್ನ ನೋಡಿವಿ. ಅವು ಸ್ಪೆಲ್ಲಿಂಗ್ ಹುಡುಕಾಡ್ಕೊಂತ ಹೋದ್ರೆ ಸಮಸ್ಯೆ ಆಗ್ತೈತಿಲ್ಲ. ಬೇಡ, ಅದನ್ನ ಹುಡುಕಾಡೋದೇ ಬೇಡ, ಇಂಗ್ಲಿಷ್ನಾಗ ಹುಡುಕಾಡೋದೇ ಬೇಡ. ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲಿ ಏನಂತಂದ್ರ, ಅತೀವ ಹುಚ್ಚಿಗೇಡಿತನವನ್ನ ನೋಡಿದ್ದೇವೆ. ಆತ್ಮಿಕ ಉನ್ನತಿ ಗಳಿಸಿದವರು ಯಾವಾಗಲೂ ತಮಗೆ ದೊರೆತ ನಿರ್ದೇಶನವನ್ನ ತಮ್ಮ ಹತ್ತಿರದ ಮಿತ್ರರೊಂದಿಗೆ ಅಥವಾ ಆತ್ಮಿಕ ಮಾರ್ಗದರ್ಶಕರೊಂದಿಗೆ ಕೇಳಿಕೊಂಡು ಅವರ ಅರ್ಥ ಏನ್ ಮಾಡ್ಕೊಂಡ್ರೆ ಅದು ಸರಿಯಾಗೈತೋ ಇಲ್ಲ ಅನ್ನುವಂಥದ್ದನ್ನ ಪರೀಕ್ಷೆ ಮಾಡ್ಬೇಕು. ಒಳ್ಳೆಯ ಆಧ್ಯಾತ್ಮಿಕ ಜೀವನದಲ್ಲಿ ನಡೆಯುವವರು ಇದನ್ನ ಮಾಡ್ತಾರ. ತಾವು ತೆಗೆದುಕೊಂಡಂತಹ, ತಾವು ಅರ್ಥೈಸಿಕೊಂಡಂತ ವಿಷಯ ಸರಿ ಆಯ್ತೋ ಇಲ್ಲ ಅಂತ ಹೇಳಿ ಇನ್ನೊಬ್ಬರನ್ನ ಕೇಳ್ತಾರ. ನಾನು ಆಧ್ಯಾತ್ಮಿಕವಾಗಿ ಎಲ್ಲವೂ ಉನ್ನತ ಮಟ್ಟದಲ್ಲಿದ್ದೀನಿ, ನಾನು ಏನು ಕಲ್ಪನೆ ಮಾಡ್ಕೊಂಡಿನಿ ಅದೆಲ್ಲವೂ ಸರಿ ಐತೆ ಅಂತ ಹೇಳಿ ವಾದ ಮಾಡುವುದಿಲ್ಲ. ಆತ್ಮಿಕ ಉನ್ನತಿಯನ್ನು ಗಳಿಸಿದವರು ಅಂತ ಹೇಳ್ತಾರ. ಅವ್ರು ಗಳಿಸಿದವರು ಯಾವಾಗಲೂ ಅವರಿಗೆ ಸಿಕ್ಕಂತ ಅಥವಾ ಅವರಿಗೆ ದೊರೆತಂತಹ ನಿರ್ದೇಶನಗಳನ್ನ ಅಥವಾ ಇನ್ಫಾರ್ಮೇಶನ್ಗಳನ್ನ ಅಥವಾ ದಾರಿಗಳನ್ನ ಇನ್ನೊಬ್ಬ ಹತ್ತಿರದ ಮಿತ್ರರೊಂದಿಗೆ ಅವರು ಕೂಡ ಕೇಳ್ಕೊತಾರ. ನಾನು ಕಂಡುಕೊಂಡಿದ್ದು ಅಥವಾ ನಾನು ಪರೀಕ್ಷೆ ಮಾಡ್ಕೊಂಡಿದ್ದು ಅಥವಾ ನಾನು ಅರ್ಥೈಸಿಕೊಂಡಿದ್ದು ಸರಿ ಆಯ್ತೋ ಇಲ್ಲ ಅನ್ನುವಂಥದ್ದನ್ನು ಕೇಳ್ಕೊಳ್ತಾರ. ಇವರು ನಿಜವಾಗಿ ಪ್ರಾಕ್ಟೀಸ್ ಮಾಡೋರು, ಇವರು ನಿಜವಾಗಿ ಅಭ್ಯಾಸ ಮಾಡೋರು. ಹೇಳಕ್ಕೆ ಬೇರೆ ಸ್ಪಾನ್ಸರ್ ಅಂತ ಅಂದ್ರ ಅಲ್ಲ, ಇವುಗಳನ್ನ ನಿರಂತರ ಅಭ್ಯಾಸ ಮಾಡ್ತಿರ್ಬೇಕ. ನಾನು
ನನ್ನ ಹಿಂದೆ 4 ಸ್ಪಂದಿಗಳು ಬರ್ತಾರ, ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ, ಎಲ್ಲವೂ ಹೇಳ್ತೀನಿ, ಬಿಗ್ ಬುಕ್ ಕರೆದು ಕೊಡ್ತೀನಿ. ಅಲ್ಲ, ನಾನು ಅರ್ಥ ಮಾಡ್ಕೊಂಡಿದ್ದು ಕೂಡ ಸರಿಯಾಗಿ ಐತೆ ಇಲ್ಲ ಅನ್ನುವಂಥದ್ದನ್ನು ಇನ್ನೊಬ್ಬರ ಹತ್ರ ಕೇಳಬೇಕು. ಸೊ ಹಿಂಗಾದಾಗ ಮಾತ್ರ ಖಂಡಿತವಾಗಿ ಹೊಸಬನೊಬ್ಬ ತನ್ನ ಎಲ್ಲ ಹುಚ್ಚುಗೇಡಿತನದಿಂದ ಮತ್ತೆ ಅಪಾಯದ ತಪ್ಪುಗಳನ್ನ ಮಾಡುವುದನ್ನ ತಪ್ಪಿಸುವುದು ಅಗತ್ಯ. ಹಿರಿಯ ಬಂಧುಗಳ ಕೆಲಸ ಅದು, ಅಥವಾ ಏನು ಮಾರ್ಗದರ್ಶಕರಂತೀವಲ್ಲ ಅವ್ರ ಕೆಲಸ ಇದು. ಅವರು ಯಾವುದೇ ತಪ್ಪುಗಳನ್ನು ಮಾಡುವುದನ್ನು ತಪ್ಪಿಸುವುದು ಬಹಳ ಅಗತ್ಯ ಅಂತ ಹೇಳ್ತಾರ. ಇನ್ನೊಬ್ಬರು ವಿಮರ್ಶೆ ಅಥವಾ ಸಮಾಲೋಚನೆ ತಪ್ಪಿಲ್ಲುವುದೆಂದು ಹೇಳಲಾಗಿದ್ದರೂ ನಾವು ಹೊಸಬರಾಗಿ ಅರ್ಥೈಸಿಕೊಳ್ಳುವುದಕ್ಕಿಂತ ಉತ್ತಮ ಹಾಗೂ ನಿಶ್ಚಿತವಾದುದಾಗಿರ್ತದೆ. ನಾವು ಯಾರ ಜೊತೆ ಮಾಡ್ತೀವಿ ಅದು ಬಹಳ ಇಂಪಾರ್ಟೆಂಟ್. ಆ ಮನುಷ್ಯ ಯಾವ ರೀತಿ ಇರ್ಬೇಕನ್ನುವಂಥದ್ದು ಹೇಳ್ತಾರ. ಇಲ್ಲಿ ಸೂಕ್ಷ್ಮವಾಗಿ ಕೊಟ್ಟು ಬಿಟ್ಟಾರ, ಅವರು ಬಹಳ ಸೂಕ್ಷ್ಮವಾಗಿ ಕೊಟ್ಟಾರ. ಅಭ್ಯಾಸ ಮಾಡದೇ ಇರುವಾದಂಥವ್ರು, ಈ ಹೆಜ್ಜೆಗಳನ್ನ ಅಭ್ಯಾಸ ಮಾಡದೇ ಇರುವಂತವ್ರು ಅಥವಾ ವಿನಮ್ರತೆ ಇಲ್ಲದೆ ಇರುವಂತಹ ಮನುಷ್ಯರು ಸಾಕಷ್ಟು ಹಲ್ಕ ಕೆಲಸ ಮಾಡಿದ್ದನ್ನ ನಾನು ಇದೇ ಗುಂಪುಗಳಲ್ಲಿ ನೋಡಿದ್ದೀನಿ. ಏನ್ರಿ, ಅಭ್ಯಾಸವೂ ಇಲ್ಲದೆ ಇರಬೇಕಾದ ವಿನಮ್ರತೆಯೂ ಇರದೆ ಅತೀವ ಹುಚ್ಚಿಗೇಡತನಗಳನ್ನ ನಾವು ನೋಡಿ ಅವ್ರು ಹೇಳ್ತಾರ. ಅದಕ್ಕೆ ಮುಂದೆ ಒಂದು ಸೆಂಟೆನ್ಸ್ ಬಹಳ ಚಂದ ಕೊಡ್ತಾರ. ಆಧ್ಯಾತ್ಮಿಕ ಉನ್ನತಿ ಪಡೆದವರು ತಮಗ್ ಸಿಕ್ಕಂತ ಒಂದಿಷ್ಟು ನಿರ್ದೇಶನಗಳನ್ನ ಇದು ಹೌದು ಅಲ್ಲೋ, ಇದು ಸರಿನೋ ತಪ್ಪು ಅನ್ನುವಂಥದ್ದನ್ನು ಇನ್ನೊಬ್ಬರ ಹತ್ರ ಕೇಳಿ ಅವುಗಳನ್ನ ತಿಳ್ಕೊಂತಾರ. ಅಂದ್ರೆ ಅಷ್ಟೊಂದು ವಿನಮ್ರತೆ ಇರ್ತದ. ನಾನು ಎಲ್ಲವನ್ನ ಮಾಡೀನಿ, ನನಗೆಲ್ಲವೂ ಗುರ್ತು ಅಂತ ಹೇಳಿ ಅವ್ರು ತೋರಿಸುವುದಿಲ್ಲ. ಹಿಂಗಾಗಿ ನಾಳೆಗೆ ನಾವು ಆರಿಸಿಕೊಳ್ಳಬೇಕಾದಂತ ಮನುಷ್ಯ ಹೇಗಿರ್ಬೇಕು ಅನ್ನುವಂಥದ್ರ ಬಗ್ಗೆ ಬರ್ತದ. ಅದನ್ನ ನೋಡೋನು. ಅಲ್ಲಿ ಮಟ್ಟ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ನನ್ನ ಜೊತೆ ಓದಿದಂಥ ನನ್ನ ಪ್ರಶಾಂತ ಧಾಮದ ಸ್ನೇಹಿತರಿಗೆ ಧನ್ಯವಾದ, ಹಾಗೂ ಈ ಕಾರ್ಯಕ್ರಮದ ಚೇರ್ಪರ್ಸನ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್.